ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಇಂಥ ಒಳ್ಳೆ ಸಮಯ, ಇಂಥ ಒಳ್ಳೆ ಅವಕಾಶ ದೇವರು ನಮ್ಮೆಲ್ಲರಿಗೂ ಕೊಟ್ಟು ದೇವರಲ್ಲಿ ಹರ್ಷಿಸುವಂತ ಸಂತೋಷಿಸುವಂತ ಮಹಾಭಾಗ್ಯವನ್ನು ದಯಪಾಲಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಅದೇ ರೀತಿಯಲ್ಲಿ ದೇವರು ಕೊಟ್ಟಂತ ಈ ಒಂದು ಮಹಾಭಾಗ್ಯದಲ್ಲಿ ದೇವರು ಕೊಟ್ಟಂತಹ ಒಂದು ಸೌಭಾಗ್ಯ, ನಿಜವಾಗ್ಲೂ ಹೇಳಬೇಕಂತಂದ್ರೆ ದೇವರ ಮಾತುಗಳನ್ನು ಕೇಳುವಂತ ನಾವು, ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡಂತಹ ನಾವು ನಿಜವಾಗಲೂ ಭಾಗ್ಯವಂತರು. ಎಷ್ಟು ಭಾಗ್ಯವಂತರು ಅಂತಂದ್ರೆ ಲೋಕದಲ್ಲಿ ಮತ್ತೆಲ್ಲೂ ಸಿಗದೇ ಇರುವಷ್ಟು ದೊಡ್ಡ ಧನ್ಯತೆ ಇವತ್ತು ನೀವು ನಾವು ಹೊಂದಿದ್ದೇವೆ. ಆತನ ಸನ್ನಿಧಾನದಲ್ಲಿ ಕಳೆಯುವಂತ ನಾವೇ ಧನ್ಯರು. ಅಂತ ಧನ್ಯತೆಯನ್ನು ಕೊಟ್ಟಂತ ದೇವರನ್ನು ಮಹಿಮೆ ಪಡಿಸುವಂತ ಕ್ರಮದಲ್ಲಿ ದೇವರಿಗೋಸ್ಕರ ಬದುಕಬೇಕೆಂಬಂಥದ್ದು ಕ್ರೈಸ್ತರಾದಂತ ನಮ್ಮೆಲ್ಲರ ಒಂದು ಉದ್ದೇಶ, ಹೌದಾ? ದೇವರಿಗೋಸ್ಕರ ನಿಲ್ಲಬೇಕೆನ್ನುವಂಥದ್ದು ದೇವರನ್ನು ನಂಬಿದಂತವರೆಲ್ಲರಿಗೂ ಕೂಡ ದೇವರು ಹೇಳುವಂತ ಅಥವಾ ದೇವರು ತಿಳಿಸುವಂತ ಒಂದು ಒಳ್ಳೆಯ ಗುಣಪಾಠ ಅಥವಾ ಜೀವನದ ಪರಮಾರ್ಥವಾಗಿದೆ. ಆದರೆ ದೇವರಿಗೋಸ್ಕರ ಬದುಕುವುದು ಸುಲಭವೋ ಕಷ್ಟವೋ ಎಂಬುದಾಗಿ ನೋಡೋದಾದ್ರೆ ಕಷ್ಟ ಅನ್ನೋದಕ್ಕಿಂತ ಮಹಾ ಸಂಕಟ ಎಂಬುದಾಗಿ ದೇವರು ಸತ್ಯವೇದದಲ್ಲಿ ಬರೆಸಿದೆ. ಸಂಕಟ ತಡೆದುಕೊಳ್ಳಬಹುದೇನೋ, ಆದ್ರೆ ಮಹಾ ಸಂಕಟವನ್ನ ಕೆಲವೊಮ್ಮೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಮಾರ್ಗವನ್ನು ಕುರಿತು ಯೇಸು ಕ್ರಿಸ್ತರವರು ಕೂಡ ಹೇಳುತ್ತಾ, ಈ ಮಾರ್ಗ ವಿಶಾಲವಾದದ್ದಲ್ಲ, ಇಕ್ಕಟ್ಟಾದ ಮಾರ್ಗ. ಅನೇಕರು ಬರಬೇಕು ಅಂತ ಅಂದುಕೊಳ್ತಾರೆ, ಆದ್ರೆ ಬರಲಿಕ್ಕೆ ಅಂದ್ರೆ ಸತ್ಯವೇದದಲ್ಲಿ ದೇವರು ತನ್ನ ಮಾರ್ಗವನ್ನಾಗಲಿ ದೇವರಿಗೋಸ್ಕರ ಬದುಕುವಂತಹ ಜೀವನವನ್ನಾಗಲಿ ತೋರಿಸುತ್ತಾ ಇದು ಸುಲಭ ಎಂಬುದಾಗಿ ಹೇಳಿರುವಂತದ್ದು ಎಲ್ಲೂ ಇಲ್ಲ. ಅರ್ಥ ಆಗ್ತಿದೆಯಾ? ಇದು ಸುಲಭ, ಇದು ಸರಿಯಾದಂಥದ್ದು ಅಥವಾ ಇದು ಬಹಳ ಈಸಿ ಮೆಥಡ್ ಎಂಬಂತ ರೀತಿಯಲ್ಲಿ ದೇವರು ಸತ್ಯವೇದದಲ್ಲಿ ಎಲ್ಲೂ ತೋರಿಸುತ್ತಿಲ್ಲ. ಹೇಗೆ ಹೇಳಿದ್ದಾರೆ ಅಂತಂದ್ರೆ, ನಿಮಗೆ ಬರುವಂತ ಶ್ರಮೆಗಳನ್ನ ಯಾವುದಕ್ಕೆ ಹೋಲಿಸಿದ್ದಾರೆ ಅಂತಂದ್ರೆ ಅಗ್ನಿಯಂತಿರುವಂತ ಮಹಾಶ್ರಮೆ, ಶೋಧನೆಗಳು. ಅಂದ್ರೆ ಅಷ್ಟು ಶೋಧನೆಗಳು ನಮಗೆ ಬರ್ತವೆ. ಅದು ಬಂದಾಗ ಅವುಗಳನ್ನ ಸಹಿಸಿಕೊಳ್ಳುವಂಥದ್ದು, ಅವುಗಳನ್ನ ನಾವು ತಡೆಗಟ್ಟಿ ಜೀವಿಸುವಂಥದ್ದು ಸುಲಭವೋ ಕಷ್ಟವೋ ಅಂತಂದ್ರೆ ಕಷ್ಟ ಪ್ರಿಯರೇ. ಎಷ್ಟು ಕಷ್ಟ ಅಂತಂದ್ರೆ ದೇವರನ್ನು ನಂಬಿಕೊಂಡ ನಂತರನೇ ನಮಗೆ ಕಷ್ಟಗಳು ಬರ್ತವೆ. ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡ ನಂತರವೇ ನಮ್ಮ ಜೀವನದಲ್ಲಿ ಈ ನಾವೆ ಅನ್ನುವುದಕ್ಕೆ, ಈ ನಾವೆಯ ಪ್ರಯಾಣದಲ್ಲಿ ಸುನಾಮಿ ಬಂದ್ಬಿಡುತ್ತೆ, ಹೌದಾ? ಅಷ್ಟುವರೆಗೂ ಈ ಹಡಗೇನಿದೆ ಸಾಧಾರಣವಾಗಿ ಸಾಮಾನ್ಯವಾಗಿ ಒಳ್ಳೆ ರೀತಿ ನಡೀತಿರುತ್ತೆ. ಆದರೆ ಯಾವಾಗಾದ್ರೆ ದೀಕ್ಷಾ ಸ್ನಾನವನ್ನ ಹೊಂದುತ್ತೇವಲ್ವಾ, ಅವಾಗ ಈ ಹಡಗಿನೊಳಗಡೆ ದೊಡ್ಡ ಬಿರುಗಾಳಿ ಬಂದ್ಬಿಡುತ್ತೆ. ಆಗ ಸರಿಯಾಗಿ ಹೋಗುತ್ತಿದ್ದಂತ ಹಡಗು ಎಡವಟ್ಟಾಗ ಆಗ ನಮಗೆ ಬರುವಂತ ಮೊದಲನೆಯ ಸಂದೇಹ, ಮೊದಲನೆಯ ಪ್ರಶ್ನೆ, ಮೊದಲೇ ಚೆನ್ನಾಗಿದ್ನಲ್ಲ, ಹೌದಾ? ಮೊದಲೇ ಚೆನ್ನಾಗಿದ್ದೆ ಅಂತಂದ್ರೆ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳೋದಕ್ಕಿಂತ ಮೊದಲು, ಕ್ರಿಸ್ತನನ್ನ ನಂಬೋದಕ್ಕಿಂತ ಮೊದಲೇ ನಾನು ಚೆನ್ನಾಗಿದ್ದೆ. ಇವಾಗ ದೇವರನ್ನ ನಂಬಿದ ಮೇಲೆ ನನ್ನ ಬದುಕು ಹಳ್ಳಕಲ್ಲೋಲವಾಗ್ತಿದೆ ಅಂದ್ರೆ ಈ ದೇವರು ನಮಗೆ ಸೆಟ್ ಆಗಿಲ್ಲ. ಈ ದೇವರು ನಮಗೇನಾಗಿಲ್ಲ, ಸೆಟ್ ಆಗಿಲ್ಲ. ಹಳೆ ದೇವರು ನಮಗೆ ಸೆಟ್ ಆಗಿದ್ರು. ಯಾಕೆ ಸೆಟ್ ಆಗಿದ್ರು ಅಂತಂದ್ರೆ ನಮ್ಮ ಹಡಗು ಸರಿಯಾಗಿ ಹೋಗ್ತಿತ್ತು. ಈ ದೇವರನ್ನ ನಂಬಿದ ಮೇಲೆ ಹಡಗು ಏನಾಗ್ತಿದೆ, ಅಲ್ಲಾಡೋದು ಜಾಸ್ತಿ ಆಗ್ತಿದೆ, ತಡ್ಕೊಳಕ್ ಆಗದೇ ಇರುವಷ್ಟು ಶ್ರಮೆಗಳು ಬರ್ತಿದೆ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಏನಂತಂದ್ರೆ, ಈ ನಮ್ಮ ಹಡಗು ಅಲ್ಲಾಡುತ್ತಿದ್ದರೂ ಕೂಡ ನಮ್ಮ ಹಡಗಿನಲ್ಲಿ ನಮ್ಮ ನಾಯಕನು, ನಾವಿಕನು, ಒಡೆಯನಾದಂತ ಕ್ರಿಸ್ತನಿದ್ದಾನೆ ಎಂಬಂತ ಧೈರ್ಯ ನಮ್ಮಲ್ಲಿರಬೇಕು. ಸುಖವಾಗಿ ನಡೆಯುತ್ತಿರುವಂತ ಆ ಹಡಗಿನಲ್ಲಿ ದೇವರಿರೋದಿಲ್ಲ, ಅಲ್ಲಕಲ್ಲೋಲವಾಗುತ್ತಿರುವಂತ ಈ ಹಡಗಿನಲ್ಲಿ ದೇವರಿದ್ದಾರೆ. ನಾವು ಕೂಡ ಶಿಷ್ಯರ ಹಾಗೆ ಚಿಂತೆ ಮಾಡ್ತೇವೆ, ಅಯ್ಯೋ ಏನಾಗ್ಬಿಡುತ್ತೋ ಎಂಬುದಾಗಿ ನಾವು ಕೊರಗುತ್ತಿರ್ತೇವೆ. ಪಕ್ಕದಲ್ಲಿ ನಿಂತಂತ ಯೇಸು ಕ್ರಿಸ್ತರವರನ್ನ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಕ್ಕದಲ್ಲೇ ಇದ್ದಂತ ಯೇಸು ಕ್ರಿಸ್ತರನ್ನ ನಾವು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಒಂದು ವೇಳೆ ಆ ಕ್ರಿಸ್ತನನ್ನ ನೋಡೋದಾದ್ರೆ ನಮಗೆ ತಿಳಿಯದೇ ಇದ್ದಂತ ಒಂದು ಧೈರ್ಯ ಬರುತ್ತೆ, ನನ್ನ ಜೊತೆ ಕ್ರಿಸ್ತನು
ಇದ್ದಾನೆ. ಯಾಕಂತಂದ್ರೆ ಅಂದಿನ ದಿನದಲ್ಲಿ ಶಿಷ್ಯರು ಕೂಡ ಗಂದರಗೋಳವಾದಂತ ಪರಿಸ್ಥಿತಿಯಲ್ಲಿ ನಾವು ಸಾಯ್ತೇವೆ ಎಂಬುದಾಗಿ ಹೆದರುತ್ತಿರುವಾಗ ಯೇಸು ಕ್ರಿಸ್ತನು ನಿಂತ ತಕ್ಷಣ ಏನ್ ಹೇಳ್ತಿದ್ದಾರೆ? ಬುದ್ಧಿ ಇದೆಯಾ ನಿಮಗೆ? ವಿಶ್ವಾಸವಿದೆಯಾ ನಿಮಗೆ? ಯಾಕೆ ಧೈರ್ಯಗೆಡ್ತಿದ್ದೀರಾ? ನಿಮಗೆ ಧೈರ್ಯ ಸಾಕಾಗ್ತಿಲ್ವಾ? ನಾನಿದ್ದೇನೆಂಬಂತ ಧೈರ್ಯ ನಿಮಗಿಲ್ವಾ? ನಾನಿದ್ದೇನೆಂಬಂತ ವಿಶ್ವಾಸ ನಿಮಗಿಲ್ವಾ? ಹಡಗಲ್ಲ ನಿಮಗೆ ಪ್ರಾಮುಖ್ಯ, ನಾನು ಮುಖ್ಯ. ಹಡಗಲ್ಲ ನಿಮಗೆ ಮುಖ್ಯ, ನಾನು ಮುಖ್ಯ. ಹಡಗು ಒಡೆದೋದರೂ ಕೂಡ ನಿನ್ನನ್ನು ಉಳಿಸುವ ಶಕ್ತಿ ನನಗಿದೆ. ಹಡಗು ಮುಳುಗಿ ಹೋದರೂ ಕೂಡ ನಿನ್ನನ್ನು ಬದುಕಿಸುವ ಶಕ್ತಿ ನನಗೆ ಇದೆ. ತಕ್ಷಣವೇ ಯೇಸು ಕ್ರಿಸ್ತನು ನಿಂತು ಆ ಬಿರುಗಾಳಿಯನ್ನು ಗದರಿಸಲು ಅದು ಸುಮ್ಮನಾಯಿತು, ಪ್ರಶಾಂತವಾಯಿತು. ನಮ್ಮ ಬದುಕಲ್ಲೂ ಕೂಡ ಪ್ರೇರೆ, ಕ್ರಿಸ್ತನು ಯಾವಾಗಾದ್ರೆ ನಮ್ಮ ಹಡಗನ್ನ ಹತ್ತುತ್ತಾರಲ್ಲ ಪ್ರೇರೆ, ಭಯಂಕರವಾಗಿರುತ್ತೆ ನಮ್ಮ ಜೀವನ. ಎಂಥ ಭಯಂಕರ ಅಂತಂದ್ರೆ ಹೇಳ್ಕೊಳ್ಳೋದಕ್ಕಾಗದೇ ಇರುವಷ್ಟು ಭಯಂಕರವಾದಂತ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಆದ್ರೆ ವಿಷಯ ಏನೋ ಗೊತ್ತಾ? ಕ್ರಿಸ್ತನು ನಮ್ಮ ಹಡಗಿನಲ್ಲಿ ಹತ್ತಿದ್ದಾನೆ ಎನ್ನುವುದೇ ಧೈರ್ಯ. ಕ್ರಿಸ್ತನು ನಮ್ಮ ನಾವೆಯಲ್ಲಿ ಇದ್ದಾನೆ ಎನ್ನುವುದೇ ಒಂದು ವಿಶ್ವಾಸ. ಆತನಿದ್ರೆ ಸಾಕು, ಈತ ಇದ್ರೆ ಸಾಕು, ನನ್ನ ಜೀವನ ಮುಂದಕ್ಕೆ ಸಾಗತ್ತೆ. ಶಿಷ್ಯರನ್ನ ಕರೆಯುವಂತ ಕ್ರಮದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಮೀನ್ ಹಿಡಿದ್ರು, ಮೀನೇ ಬಿದ್ದಿಲ್ಲ, ಮೀನುಗಳೇ ಸಿಕ್ಕಿಲ್ಲ. ಬೆಳಗ್ಗೆ ಬಂದ್ರು, ಅಯ್ಯೋ ಮೀನೇ ಸಿಕ್ಕಿಲ್ಲ, ಕಷ್ಟಪಟ್ವಿ, ಅಲ್ಲಿಗೋದ್ವಿ ಇಲ್ಲಿಗೋದ್ವಿ, ಎಷ್ಟು ಶ್ರಮೆ ಪಟ್ರು ಮೀನ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು, ದಡಕ್ಕೆ ಬಂದ್ರು. ಈ ದಡಕ್ಕೆ ಬರುವಂತ ಕ್ರಮದಲ್ಲಿ ಯೇಸು ಕ್ರಿಸ್ತನು ಬಂದು ಏನಾಯ್ತಪ್ಪ? ಮೀನಿಲ್ಲ ಸ್ವಾಮಿ, ಮೀನುಗಳು ನಮಗೆ ಸಿಕ್ಕಿಲ್ಲ. ಮತ್ತೆ ನಾವು ದಡಕ್ಕೆ ಬಂದು, ಆಯ್ತು ನಾನ್ ಹತ್ತುತ್ತೇನೆ, ನಾನು ಬರ್ತೇನೆ ನಿಮ್ ಜೊತೆಗೆ. ಈ ಸತಿ ನೀವು ನಾನು ಹೇಳೋ ಜಾಗದಲ್ಲಿ ನೀವು ಮೀನ್ ಹಾಕಿ, ನಿಮಗೆ ಮೀನುಗಳು. ಅಲ್ಲ ಸ್ವಾಮಿ, ನೀನೇನಾದ್ರೂ ಬೆಚ್ಚಗಾರನ? ನೀರಿನಲ್ಲಿ ಅಥವಾ ಸಮುದ್ರದಲ್ಲಿ ಮೀನ್ ಹಿಡಿದಂತ ಅನುಭವ ಏನಾದ್ರೂ ನಿನಗಿದೆಯಾ? ಇಲ್ಲ, ನನಗಂತ ಅನುಭವ ಏನಿಲ್ಲ. ಮತ್ತೆ ಇಷ್ಟು ವರ್ಷಗಳಿಂದ ಚಿಕ್ಕ ವಯಸ್ಸಿನಿಂದ ಮೀನ್ ಹಿಡುವ ಅನುಭವ ಇದ್ದಂತ ನಾವೇ ಹಗಲು ರಾತ್ರಿ ಕಷ್ಟಪಟ್ಟು ನೀರಲ್ಲಿ ಮೀನ್ ಹಿಡಿಯೋದಕ್ಕೆ ಹೋದಾಗ ಮೀನ್ ಸಿಗದೇ ಇದ್ದಾಗ ಹೂ ಆರ್ ಯು ಟು ಟೆಲ್ ಅಸ್ ಅಂತಂದಾಗ, ಇಲ್ಲ, ನನ್ನ ಮಾತನ್ನ ಕೇಳಿ ನೀವು ಮತ್ತೆ ನಾನು ಹೇಳಿದಂತ ಜಾಗದಲ್ಲಿ ನೀವು ಬಲೆ ಬೀಸಿದರೆ ನಿಮಗೆ ಮೀನುಗಳು ಸಿಗ್ತವೆ. ಅನುಭವವಿದ್ದಂತವ್ರು ಹೇಳಿದ್ರೇನೆ ನಾವು ಮಾಡುವುದು ಕಷ್ಟ. ಅನುಭವವಿಲ್ಲದೆ ಇರುವಂತ ಕ್ರಿಸ್ತನು ಹೇಳಿದಾಗ ಆ ಶಿಷ್ಯರು ಅಥವಾ ಆ ಬೆಚ್ಚಗಾರರು ಆ ಮಾತಿನ ಮೇಲೆ ವಿಶ್ವಾಸಗೊಂಡು ಮತ್ತೆ ಹಡಗನ್ನ ಎತ್ತದಂತೆ, ಬಲೆಗಳನ್ನ ಸರಿ ಮಾಡ್ಕೊಂಡ್ರಂತೆ, ಕ್ರಿಸ್ತನನ್ನ ಹಡಗಿನಲ್ಲಿ ನಿಂತು ಕುಂಡ್ರಿಸಿಕೊಂಡು ಹೋದರು. ಸನ್ ಆಫ್ ಗಾಡ್, ಸನ್ ಆಫ್ ಕ್ರೈಸ್ಟ್, ಸಾರಿ, ಸನ್ ಆಫ್ ಗಾಡ್ ಎನ್ನುವಂತ ಮೂವಿಯಲ್ಲಿ ಈ ಸೀನ್ ನ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಹೋಗ್ತಿರ್ತಾರೆ, ಅವಾಗ ಹೇಳ್ತಾನೆ ಯೇಸು ಕ್ರಿಸ್ತರು ಹೇಳ್ತಾರೆ, ಬಲೆ ಬೀಸು. ಎಲ್ಲರಿಗೂ ಗೊತ್ತು ರಿಸಲ್ಟ್ ಏನಿರುತ್ತೆ, ಮೀನು ಬೀಳಲ್ಲ. ಯಾಕಂತಂದ್ರೆ ಆಲ್ರೆಡಿ ಮೀನ್ನ ಹುಡುಕಿ ಬಂದಿದ್ದಾರೆ, ಮೀನ್ ಬೀಳಲ್ಲ. ಬಲೆ ಬೀಸಿದ್ದಾರೆ, ಅರ್ಧ ಗಂಟೆ ಆಯ್ತು, ಮೀನು ಬಿದ್ದಿಲ್ಲ. ಯೇಸು ಸ್ವಾಮಿ ಮುಖ ನೋಡ್ತಿದ್ದಾರೆ, ಹೇಳಿದ್ವಲ್ಲ ಸರ್, ಮೀನು. 3/4 ಗಂಟೆ ಆಯ್ತು ಸರ್, ಬಿಸಿಲು ಜಾಸ್ತಿ ಆಗ್ತಿದೆ, ಮೀನು. ಸರ್ 1 ಅವರ್ ಆಯ್ತು, ಬಿಸಿಲು ಜಾಸ್ತಿ ಆಗ್ತಿದೆ, ಹೊಟ್ಟೆ ಹಸುವಾಗ್ತಿದೆ, ಮೀನು. ಸನ್ ಆಫ್ ಗಾಡ್ ಅಲ್ಲಿ ಯೇಸು ಕ್ರಿಸ್ತನು ಹಡಗಿನ ಒಂದು ತುದಿಯಲ್ಲಿ ಕುಳಿತುಕೊಂಡು ತನ್ನ ಕೈಯನ್ನ ಹೀಗೆ 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 ನೀರಲ್ಲಿ ಆಡಿಸ್ತಾನೆ. ತನ್ನ ಕೈಯನ್ನ ನೀರಲ್ಲಿ 1-2 ಸತಿ ಹೀಗೆ 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 ಆಡಿಸ್ತಾನೆ. ಮೀನು ಬೀಳ್ತಿಲ್ಲ ಅಂತಂದ್ಮೇಲೆ ಗಟ್ಟಿ ಹಿಡ್ಕೊಳ್ತಾರ, ಲೂಸ್ ಬಿಡ್ತಾರ, ಬಿಟ್ಬಿಡ್ತಾರೆ ತಾನೆ. ಲೂಸ್ ಬಿಡ್ತಾರೆ ಅಷ್ಟೊಂದು ಟೈಟ್ ಆಗಿ. ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ, ಆ ಬಳೆ ಅನ್ನೋದು ಭಾರ ಜಾಸ್ತಿ ಆಗ್ತಿದೆ, ಕೈಯಿಂದ ಜಾರ್ತಿದೆ. ಎಳಿಯೋದಕ್ಕ ನೋಡ್ತಿದ್ದಾರೆ, ಎಳಿಲಿಕ್ಕೂ ಕೂಡ ಆಗುತ್ತಿಲ್ಲ. ಇನ್ನೊಬ್ಬರನ್ನ ಕರೀತಿದ್ದಾರೆ, ಬಾ ಎಳಿಲಿಕ್ಕೆ ಆಗ್ತಿಲ್ಲ. ಇನ್ನೊಬ್ಬರನ್ನ ಕರೀತಿದ್ದಾರೆ, ಬಾ ಎಳಿ, ಆಗ್ತಿಲ್ಲ. ಹಡಗು ಒಂದ್ ಕಡೆಗೆ ವಾಳ್ತಾ ಇದೆ. ಏನಾಯ್ತು ಇದ್ದಕ್ಕಿದ್ದಂಗೆ ಅಂತಂದ್ರೆ ಬಲೆಯ ತುಂಬಾ ಮೀನು. ಇನ್ನ ಹೇಳ್ಬೇಕಂತಂದ್ರೆ ಹರಿದು ಹೋಗುವಷ್ಟು ಮೀನುಗಳು ಅವರಿಗೆ ಸಿಕ್ಕಿದವು. ಅವುಗಳನ್ನ ತುಂಬಿಕೊಳ್ಳೋದಕ್ಕೆ ಆಗದೆ ದಡದಲ್ಲಿದ್ದಂತ ಇನ್ನೂ ಕೆಲವು ದೋಣಿಗಳನ್ನ ಕರೀತಿದ್ರೆ, ಬನ್ನಿ ಬನ್ನಿ ಬನ್ನಿ, ಮೀನುಗಳು ಸಿಕ್ಕಾಪಟ್ಟೆ ಬಿದ್ದಿದ್ದಾವೆ, ನಮ್ಮ ಹಡಗು ಸಾಕಾಗ್ತಿಲ್ಲ, ನೀವು ಬನ್ನಿ, ನೀವು ತುಂಬಿಸ್ಕೊಳ್ಳಿ, ನೀವು ಬನ್ನಿ, ನೀವು ತುಂಬಿಸ್ಕೊಳ್ಳಿ.
ಇದೆಲ್ಲ ಪ್ರೇರಣೆ ನಮಗೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಒನ್ಸ್ ನಾವು ವಿಜುವಲೈಸ್ ಮಾಡ್ಕೊಂಡಾಗ ಅದನ್ನ ಮೂವಿ ತೆಗೆದುಕೊಂಡವ್ರು ಎಷ್ಟು ಅದ್ಭುತವಾಗಿ ತೆಗ್ದಿದ್ದಾರೆ ಅಂತಂದ್ರೆ, ಮೀನಿನ ಬಲೆಯನ್ನ ಒಂದು ಕೈಯಲ್ಲಿ ಅಲ್ಲಿಂದ ಹಿಡ್ಕೊಳ್ತಾರೆ. ಬಲೆ ತರ ಇರುತ್ತಲ್ಲ, ಏನಂತಾರೆ, ಪುಟ್ಟ ಪುಟ್ಟ ಅಂತಾರೆ కదా, ಪುಟ್ಟಿ ಪುಟ್ಟಿ, ಚಿಕ್ಕ ಟೈಪ್ ಆಫ್ ಅಲ್ಲಿ ಪುಟ್ಟಿ. ಬಲೆನ ಒಂದು ಕಡೆಯಿಂದ ಎಳೆದು ಹಿಡ್ಕೊಂಡಿದ್ದಾರೆ, ಪುಟ್ಟಿಯಲ್ಲಿ ತಗೊಳ್ಕೊಂಡು ಸರ್ 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 ಅಂತ ಹೇಳ್ಕೊಳ್ತಿದ್ದಾರೆ. ಎಲ್ಲಿಗೆ? ದೋಣಿ ಒಳಗಡೆಗೆ, ಓಡೆ ಒಳಗೆ. ಅಂದ್ರೆ ಕ್ರಿಸ್ತನು ನನ್ನ ಹಡಗಿನಲ್ಲಿದ್ದಾಗ ಈ ಪ್ರಯಾಣ ಕೆಲವೊಮ್ಮೆ ಕಠಿಣವಾಗಿದ್ದಾಗ್ಯೂ ಕೂಡ ಅದರ ಅಂತ್ಯ ಬಹಳ ಅದ್ಭುತವಾಗಿರುತ್ತೆ. ಅದರ ಅಂತ್ಯ ಬಹಳ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದ್ರೆ, ನೀನು ಮಾತ್ರ ಸಂತೃಪ್ತಿಯಾಗಿರುವುದಲ್ಲ, ನಿನ್ನ ಜೊತೆಗಿರುವಂತವರನ್ನು ಕೂಡ ನೀನು ತೃಪ್ತಿಪಡಿಸುವಷ್ಟು ಸುಖವನ್ನ ದೇವರು ನಮ್ಮ ಜೀವನದಲ್ಲಿ ಕೊಡ್ತಾರೆ. ಯಾವಾಗ? ಯಾವಾಗ? ನಮ್ಮ ಹಡಗಿನಲ್ಲಿ, ನಮ್ಮ ಬೋಟಲ್ಲಿ ಯೇಸು ಕ್ರಿಸ್ತನು. ಆದರೆ ಆದರೆ ಯೇಸು ಕ್ರಿಸ್ತನು ಯಾವಾಗಾದ್ರೆ ನನ್ನ ಮಾತನ್ನು ಕೇಳಿ ಬಲೆಯನ್ನ ಹಾಕಿ ಎಂಬುದಾಗಿ ಹೇಳಿದಾಗ ನಂಬಿದಂತ ಆ ವ್ಯಕ್ತಿ ಇದ್ದಾನೆ ನೋಡಿ, ಆ ವ್ಯಕ್ತಿ ಗ್ರೇಟ್ ಅಲ್ಲಿ. ಆ ವ್ಯಕ್ತಿ ಅದೃಷ್ಟವಂತನು. ಯೇಸು ಕ್ರಿಸ್ತರವರು ಕೂಡ ನಿಮಗೂ ನಮಗೂ ಪ್ರತಿ ವಾರ ಹೇಳುವಂತ ಮಾತೇನೋ ಗೊತ್ತಾ? ನನ್ನನ್ನು ನಂಬಿ ಈ ಕಡೆ ಬಲೆ ಹಾಕು, ನನ್ನನ್ನು ನಂಬಿ ನೀನು ಮುಂದೆ ಹೋಗು, ನನ್ನನ್ನು ನಂಬಿ ಧೈರ್ಯವಾಗಿರು, ನನ್ನನ್ನು ನಂಬಿ ಹೆದರಬೇಡ. ಹೌದಲ್ಲ ಪ್ರೇರೆ? ಇಷ್ಟೇ ತಾನೇ ಹೇಳೋದು. ನನ್ನನ್ನು ನಂಬಿ ನೀನು ಮುಂದೆ ಹೋಗು, ನನ್ನನ್ನು ನಂಬಿಯೂ ಸೈತಾನನನ್ನು ಗೆಲ್ತೀಯ, ನನ್ನನ್ನು ನಂಬು ಲೋಕವನ್ನ ಗೆಲ್ತೀಯ, ನನ್ನನ್ನು ನಂಬು ಅಸಾಧ್ಯವಾದಂತ ಕಾರ್ಯಗಳು ಕೂಡ ನಿನ್ನ ಜೀವನದಲ್ಲಿ ಸಾಧ್ಯವಾಗುತ್ತವೆ. ಆ ದಿನ ಅಷ್ಟು ಹಗಲು ರಾತ್ರಿ ಕಷ್ಟಪಟ್ರು ಮೀನು ಬೀಳದೆ ಇದ್ದಾಗ ಹೋಗಯ್ಯ ನಿನಗೇನ್ ಗೊತ್ತು ಅಂತ ಹೇಳಿಲ್ಲ ಆ ವ್ಯಕ್ತಿ. ನಂಬಿದನು, ಆ ಮಾತಿಗೆ ವಿಧೇಯನಾದನು. ಸುಲಭ ಅಲ್ಲ ಪ್ರೇರೆ, ಅಷ್ಟು ಸುಲಭವಲ್ಲ. ಮತ್ತೆ ಹಡಗನ್ನ ತಳ್ಳಬೇಕು, ಮತ್ತೆ ಹಡಗಿನಲ್ಲಿ ಬಳೆಗಳನ್ನ ಹಾಕ್ಬೇಕು, ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಮತ್ತೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಹೋದಾಗ ನಂಬಿದಂತ ನಂಬಿಕೆಯ ಪ್ರತಿಫಲವೇನಾಯ್ತು ಗೊತ್ತಾ? ತಾನು ಮಾತ್ರ ಸಂತೃಪ್ತಿ ಆಗಲಿಲ್ಲ, ತನ್ನ ಜೊತೆಗಿರುವವರನ್ನು ಕೂಡ. ದೇವರ ಮಾತನ್ನು ನಂಬಿ ದೇವರಿಗೋಸ್ಕರ ನಾವು ಕೂಡ ಪ್ರೇರೆ, ನಾವು ನಿಂತರೆ ನೀನು ಮಾತ್ರವಲ್ಲದೆ ನಿನ್ನ ಮೂಲಕ ಅನೇಕರು ತೃಪ್ತಿಗೊಳಿಸುವಷ್ಟು ಸುಖ ಅಥವಾ ನೆಮ್ಮದಿ ಅಥವಾ ಸಂತೃಪ್ತಿಯಾದಂತ ಜೀವನ ದೇವರು ನಮಗೆ ಕೊಡ್ತಾರೆ. ಯಾವಾಗ? ನಂಬಬೇಕು. ಇಷ್ಟು ದಿನ ಆಗದೆ ಇರುವಂತದ್ದು ಇವಾಗ ಏನಾಗ್ಬಿಡತ್ತೆ? ಆಗತ್ತೆ. ಇಷ್ಟು ಕಾಲ ನಡೆಯದೇ ಇರುವಂತದ್ದು ಇವಾಗ ಆಗ್ಬಿಡುತ್ತಾ? ನಡೆಯುತ್ತೆ, ಆಗತ್ತೆ. ಯಾಕೆಂತಂದ್ರೆ ಈ ನಿನ್ನ ಹಡಗಿನಲ್ಲಿ ಕ್ರಿಸ್ತನಿರುವುದರಿಂದ. ಇಷ್ಟು ದಿನ ಇರಲಿಲ್ಲ, ಇಷ್ಟು ದಿನ ಇಲ್ಲದ ಕಾರಣ ನಿನಗೇನೂ ಆಗಿಲ್ಲ. ಇವಾಗಿರುವ ಕಾರಣ ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೀತವೆ. ಯಾರಾದ್ರೆ ನಿನ್ನನ್ನು ನೋಡಿ ಕೇವಲವಾಗಿ ನೋಡಿದರೋ, ನಿನ್ನಿಂದ ಆಗಲ್ಲ ಅಂತ ಹೇಳಿದರಲ್ಲ, ಅವರ ಮುಂದೆಯೇ ಶತ್ರುಗಳ ಮುಂದೆ ನಿನಗೆ ಔತಣವನ್ನು. ಎಂತ ಮಾತು ಪ್ರಿಯರೇ! ಇದೆಲ್ಲ ನಾನು ಯಾಕೆ ಹೇಳಿದೆ ಗೊತ್ತಾ? ಇಷ್ಟೊತ್ತಿಗ ಒಂದು ವ್ಯಕ್ತಿಯನ್ನ ಇವತ್ತು ನಾವು ನೋಡ್ತಿದ್ದೇವೆ. ಒಂದು ವಿಧೇಯನಾದಂತಹ ಭಕ್ತನು, ನಂಬಿಗಸ್ತನಾದಂತಹ ಸೇವಕನು, ದೇವರಿಗೋಸ್ಕರವಾಗಿ ಎಲ್ಲವನ್ನು ಬಿಟ್ಟು ಬರುವಷ್ಟು ತ್ಯಾಗಮಯನಾದಂತ ಒಂದು ಭಕ್ತನನ್ನ ಕುರಿತು ಇವತ್ತು ನಾವು ಮಾತನಾಡಿಕೊಳ್ತೀವಿ. ನೆಹೆಮ್ಯನ ಗ್ರಂಥ 2ನೇ ಅಧ್ಯಾಯ. ನೆಹೆಮ್ಯನ ಗ್ರಂಥ ಇಲ್ಲಾಂದ್ರೆ 2ನೇ ಅಧ್ಯಾಯ 1ನೇ ವಚನದಿಂದ ನಾವು ಮೊದಲು ಓದಿಕೊಳ್ಳೋಣ. ನೆಹೆಮ್ಯನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ಓಕೆ, ಸಿಕ್ತಾ? ಅರಸರ ಪುಸ್ತಕಗಳು, పూర్వకాల వృత్తాంత, దినవృత్తాంతముల తర్వాత వస్తుంది చూడండి. దినవృత్తాంతముల తర్వాత ఎజ్రా తర్వాత నెహెమ్య. దొరికిందా? పాత నిబంధన ಕನ್ನಡದಲ್ಲಿ ಪುಟ ಸಂಖ್ಯೆ 524, తెలుగులో పేజ్ నెంబర్ 401. ఓకే, తెలుగులో పేజ్ నెంబర్ 401, ಕನ್ನಡలో 524, 524. ఓకే, 2ನೇ ಅಧ್ಯಾಯ 1ನೇ ವಚನ, 2వ ಅಧ್ಯಾಯ 1టి ವಚನ. ನಾನು ಅರಸನ ಪಾನ ಸೇವಕನಾಗಿದ್ದೆನು,
ಅರಸನಾದ ಅರ್ತಹಶಸ್ತನ 20ನೆಯ ವರ್ಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷಾರಸಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷಾರಸವನ್ನು ತಂದು ಅವನಿಗೆ ಕೊಟ್ಟೆನು. ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದು ಖಿನ್ನನಾಗಿರಲಿಲ್ಲ. ಖಿನ್ನ ಅಂತಂದ್ರೆ ಡಿಪ್ರೆಷನ್. ಡಿಪ್ರೆಷನ್ ಹೌದಾ? ನಾವು ಡಿಪ್ರೆಷನ್ಗೆ ಹೋಗ್ತೇವೆ. ಡಿಪ್ರೆಷನ್ ಅಲ್ಲಿ ನಾವು ಮುಳುಗೋಗ್ತೇವೆ. ಡಿಪ್ರೆಷನ್ ಅಂತಂದ್ರೆ ಏನೋ ಗೊತ್ತಾ ಪ್ರೇರೆ? ಜಾಸ್ತಿ ದುಃಖ, ಜಾಸ್ತಿ ನೋವಾದಾಗ ಯಾರ ಹತ್ರನು ಹೇಳ್ಕೊಳಕ್ಕೂ ಆಗಲ್ಲ. ಒಳಗಡೆನೆ ನುಂಗಿ 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 ಜಾಸ್ತಿ ಆಗಿ 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 ಒಂಥರ ಆಗ್ಬಿಡ್ತೇವೆ ನಾವು. ಹೌದಾ? ಒಂಥರ ಆಗ್ಬಿಡುತ್ತೆ ನಮಗೆ. ಅದನ್ನ ಡಿಪ್ರೆಷನ್ ಅಂತ. ನಾನು ಅದನ್ನ ಖಿನ್ನತೆ ಕನ್ನಡದಲ್ಲಿ. ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದು ಖಿನ್ನನಾಗಿರಲಿಲ್ಲ. ಅರಸನು ನನಗೆ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹಾಲಸ್ಯವಿಲ್ಲವಲ್ಲ? ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನಾನು ಮಹಾಭೀತಿಯುಂಟಾಗಿ ಯಾವಾಗಾದ್ರೆ ಈ ಮಾತನ್ನ ಅರಸನ ಕೇಳ್ತಿದ್ರೆ, ನೀನೇನು ಹುಷಾರಿಲ್ವಾ? ಜ್ವರ ಇದೆಯಾ? ಯಾಕೆ ಆತರ ಸಿಪ್ಪಗಿದ್ಯಾ? ಮುಖ ಮಾಡ್ಕೊಂಡಿದ್ಯಾ? ನಿನಗೆ ಹುಷಾರಿಲ್ದಿದ್ರೆ ನೀನ್ ಈ ತರ ಇರಲ್ಲ. ಈ ಈ ಈ ಈ ಮುಖಕ್ಕೆ ಕಾರಣ ಮನಸ್ಸಲ್ಲಿ ಏನೋ ನೀನು ಇಟ್ಕೊಂಡಿದ್ಯಾ? ಏನದು ಅಂತ ಕೇಳಿದ ತಕ್ಷಣ ಹೇಳಲು ನನಗೆ ಮಹಾಭೀತಿ ಉಂಟಾಯ್ತು. ಪ್ರಿಯರೇ, ತುಂಬಾ ಜನ ನಮ್ಮನ್ನ ಮಾತನಾಡಿಸಿದಾಗ ನಾವು ನಾರ್ಮಲ್ ಆಗಿ ಸಾಮಾನ್ಯವಾಗಿ ಮಾತಾಡಿಸ್ತೇವೆ. ಆದ್ರೆ ಕೆಲವೊಬ್ರು ಮಾತನಾಡಿಸಿದಾಗ, ಹೇಗಿದೆ ನಿನ್ನ ಲೈಫ್? ನಿನ್ನ ಬದುಕು ಹೇಗ್ ನಡೀತಿದೆ? ಎಲ್ಲ ಮೊನ್ನೆ ಸಾಲ ಇದೆ ಅಂತ ಹೇಳಿದೆ, ಸಾಲ ತೀರಿಸ್ತಾ? ಅಥವಾ ಹೇಗೆ ಹಾಗೆ ಈ ತರ ಪರ್ಸನಲ್ ಆಗಿ ಟಚ್ ಮಾಡಿದಾಗ, ಯಾರು ಕೇಳದಂತ ಮಾತು ಅವ್ರು ಕೇಳಿದಾಗ, ಯಾರು ಟಚ್ ಮಾಡದೇ ಇದ್ದಂತ ಪಾಯಿಂಟ್ ಅನ್ನ ಅವ್ರು ಟಚ್ ಮಾಡಿದ ತಕ್ಷಣ ಪ್ರೇರೆ, ಎಲ್ಲರ ಜೊತೆಗೆ ನಕ್ಕೊಂಡು ಮಾತನಾಡ್ತಿದ್ದಂತ ನಮ್ಮ ಮುಖ ಇದ್ದಕ್ಕಿದ್ದಂಗೆ ಅವ್ರ ಆ ಮಾತು ಕೇಳಿದ ತಕ್ಷಣ, ಯಾರು ಕೇಳಿದಂತ ಮಾತು ನೀವು ಕೇಳ್ಬಿಟ್ಟಿದ್ದೀರಾ? ಯಾರು ನನ್ನನ್ನ ಇದುವರೆಗೂ ಇಂಥ ಪ್ರಶ್ನೆ ಕೇಳಿಲ್ಲ, ಯು ಹ್ಯಾವ್ ಆಸ್ಕ್ಡ್ ಮೀ ಅಂತೇಳಿ ಇಷ್ಟು ದಿನ ಇದ್ದಂತ ನೋವೆಲ್ಲ ಒಂದೇ ಕ್ಷಣದಲ್ಲಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಹೌದಾ? ಅವ್ರ ಮುಂದೆ ಇದ್ದಕ್ಕಿದ್ದಂಗೆ ಕಣ್ಣೀರು ಸುರಿಸ್ಬಿಡ್ತೇವೆ, ದುಃಖ ಪಡ್ತಿರ್ತೇವೆ, ಬಿದ್ದೋಗ್ತೇವೆ. ಏನಾಯ್ತು? ಯಾವ ಟೆನ್ಷನ್ ಆಗ್ಬಿಡ್ತಾರೆ. ನಾನೇನ ಕೇಳಬಾರ್ದಂತದನ್ನ ಕೇಳ್ಬಿಟ್ಟಿದ್ದೀನ, ಟೆನ್ಷನ್ ಆಗ್ಬಿಡ್ತಾರೆ. ಅಲ್ಲಿ ಟೆನ್ಷನ್ ಅಲ್ಲ, ವಿಷಯ ಏನಂತಂದ್ರೆ, ಅವರ ಬದುಕಿನಲ್ಲಿ ಇಷ್ಟು ದಿನ ಬಚ್ಚಿಟ್ಟುಕೊಂಡಂತ ಒಂದು ಬಲೂನ್ ನ ಒಂದು ಚಿಕ್ಕ ಪಿನ್ ತಗೊಂಡು ಬಂದು ನಾವು ಬ್ಲಾಸ್ಟ್ ಮಾಡಿದ್ವಿ. ಹೌದಾ? ಇಷ್ಟು ದಿನ ಅವರು ಬಚ್ಚಿಟ್ಕೊಳ್ತಿದ್ರು ಬಲೂನ್ ಅನ್ನ, ಊದಿ 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 ದೊಡ್ಡದು ಮಾಡ್ಕೊಂಡಂಗೆ. ನಾವ್ ಹೋಗ್ಬಿಟ್ಟು ಕೇಳಿದ ತಕ್ಷಣ ಅದನ್ನ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದನ್ನ ಓಪನ್ ಅಪ್ ಆಗ್ಬಿಡ್ತಾರೆ. ಯಾವಾಗಾದ್ರೆ ಅರಸನ್ ಈ ಮಾತನ್ನ ಕೇಳಿದನಲ್ಲ ಪ್ರೇರೆ, ಸೇಮ್ ನೆಹೆಮ್ಯನು ಕೂಡ ಓಪನ್ ಅಪ್ ಆಗ್ತಿದ್ದಾನೆ. ಏನಷ್ಟು ದುಃಖ, ಏನಷ್ಟು ಸಂಕಟ, ಏನಷ್ಟು ಮಹಾಭೀತಿ, ಏನ್ ಬಂದ್ಬಿಟ್ಟಿದೆ ಅಷ್ಟೊಂದು? ಸಾಲಗಳು ಜಾಸ್ತಿ ಆಗಿದೆ ಅಂತನಾ? ಕುಟುಂಬದಲ್ಲಿ ಸಂಸಾರವನ್ನ ನಡೆಸ್ಲಿಕ್ಕೆ ಆಗದೇ ಇರುವಷ್ಟು ದುಃಖ ಏನಾದ್ರೂ ಬಂದ್ಬಿಟ್ಟಿದ್ಯಾ? ಖಿನ್ನತೆಗೆ ಒಳಗಾಗಿದ್ದಾನ? ಮಹಾಭೀತಿಗೆ ಒಳಗಾಗಿದ್ದಾನ? ಯಾಕೆ? ಮುಂದಕ್ಕೆ ಹೋದರೆ ನಮಗೆ ಗೊತ್ತಾಗುತ್ತೆ. ನಾನು ಅರಸನು ಚಿರಂಜೀವಿಯಾಗಿರು. ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ ಎಂದು ಹೇಳಿದನು. ಏನಂತ ಉತ್ತರ ಕೊಡ್ತಿದ್ದಾರೆ ಗೊತ್ತಾ? ಏನಂತ ಹೇಳ್ತಿದ್ದಾನೆ ಅಂತಂದ್ರೆ, ನನ್ನ ಮುಖ ಕಳೆಗುಂದಿರುವುದಕ್ಕೆ, ನಾನು ಖಿನ್ನನಾಗಿರುವುದಕ್ಕೆ, ನಾನು ಮಹಾಭೀತಿಯಿಂದ ನಾನು ಇವತ್ತು ನಿನ್ನ ಮುಂದೆ ಇರೋದಕ್ಕೆ ಕಾರಣವೇನೋ ಗೊತ್ತಾ ಅರಸನೇ? ನನ್ನ ಪೂರ್ವಿಕರ ಸಮಾಧಿ, ನಾನು ಹುಟ್ಟು ಬೆಳೆದಂತ ಊರು, ನನ್ನ ಪೂರ್ವಿಕರಿದ್ದಂತ ಪಟ್ಟಣ, ದೇಶ ಹಾಳಾಗಿ ಅದರ ಬಾಗಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನಿನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ? ಈ ಮಾತು ಹೇಳುವ ಸಮಯಕ್ಕೆ ನೆಹೆಮ್ಯನು ಇದ್ದಂತ ಸ್ಥಳದ ಹೆಸರೇನೋ ಗೊತ್ತಾ? ಶೂಷನ್ ಎನ್ನುವಂತ ಪಟ್ಟಣ. ಈ ಶೂಷನ್ ಎನ್ನುವಂತ ಪಟ್ಟಣ ಯಾವ ದೇಶದಲ್ಲಿದೆ ಗೊತ್ತಾ? ಇವತ್ತು ನಾವು ಕರೆಯುವಂತ ಇರಾನ್ ಎಂಬಂತ ದೇಶದಲ್ಲಿದೆ. ಇರಾಕ್ ಕೇಳಿದಿವಲ್ವಾ ಪ್ರೇರೆ? ಕೇಳಿದಿವಲ್ವಾ? ಇರಾನ್ ಎಂಬಂತ ದೇಶದಲ್ಲಿದ್ದಂತ ಒಂದು ಮುಖ್ಯವಾದಂತ ಪಟ್ಟಣ ಶೂಷನ್ ಪಟ್ಟಣ. ಇವತ್ತು ಸುಸಾ ಎಂಬುದಾಗಿ ಕರೀತಾರೆ ಆ ಪಟ್ಟಣವನ್ನು. ಸೊ ಅದು ಆವತ್ತಿನ ದಿನಮಾನದಲ್ಲಿದ್ದಂತ ರಾಜನಿಗೆ ಮುಖ್ಯ ಪಟ್ಟಣವನ್ನಾಗಿ ಅದನ್ನ ಮಾಡಿಕೊಂಡಿದ್ದ. ಇವತ್ತು ನಮ್ಮ ದೇಶಕ್ಕೆ ಪ್ರಧಾನವಾದಂತ ಪಟ್ಟಣ, ಮುಖ್ಯ ಪಟ್ಟಣ ಯಾವುದು? ಡೆಲ್ಲಿ, ಕ್ಯಾಪಿಟಲ್ ಸಿಟಿ. ಹೌದಾ? ಡೆಲ್ಲಿ. ದೇಶಕ್ಕೆಲ್ಲದಕ್ಕೂ ಕೂಡ ಕ್ಯಾಪಿಟಲ್ ಸಿಟಿ ಡೆಲ್ಲಿ. ಆವತ್ತಿನ ದಿನಮಾನದಲ್ಲಿ ಇರಾನ್ಗೆ ಕ್ಯಾಪಿಟಲ್ ಸಿಟಿ
ಶೂಷನ್ ಎಂಬಂತ ಪಟ್ಟಣ. ಆ ಶೂಷನ್ ಪಟ್ಟಣದಲ್ಲಿ ಯಾರಿದ್ದಾರೆ? ರಾಜನಿದ್ದಾನೆ. ಆ ರಾಜನ ಬಳಿಯಲ್ಲಿ ಸೇವಕನಾಗಿ ಪಾನಗಳನ್ನ ಎತ್ತಿಕೊಡುವಂತ ಕೆಲಸವನ್ನ ಯಾರು ಮಾಡ್ತಿದ್ದಾರೆ? ನೆಹೆಮ್ಯ. ಯಾವ ಪಟ್ಟಣವನ್ನು ಕುರಿತು ಇವಾಗ ನೆಹೆಮ್ಯನು ಮಾತಾಡ್ತಿದ್ದಾನೆ? ಶೂಷನ್ ಪಟ್ಟಣವನ್ನು ಕುರಿತ? ಶೂಷನ್ ಪಟ್ಟಣವನ್ನು ಕುರಿತು ಮಾತನಾಡ್ತಿದ್ದಾನೆ? ಇಲ್ಲ, ಇಸ್ರಾಯೇಲ್ ದೇಶವನ್ನು ಕುರಿತು, ಯೆರೂಸಲೇಮ್ ಪಟ್ಟಣವನ್ನು ಕುರಿತು, ಆ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂತ ದೇವಾಲಯವನ್ನು ಕುರಿತು, ಆ ಗೋಡೆಗಳನ್ನು ಕುರಿತು ಮಾತನಾಡುತ್ತಿದ್ದಾನೆ. ಶೂಷಾನ್ ಪಟ್ಟಣಕ್ಕೂ ಯೆರೂಸಲೇಮಿಗೂ 100 ಕಿಲೋಮೀಟರ್ ದೂರ. 100 ಕಿಲೋಮೀಟರ್ ದೂರ. ಇಷ್ಟು ದೂರವಿದ್ದಂತ ಈ ಪಟ್ಟಣದ ನಡುವೆ ದುಃಖ ಬರ್ತಿದೆ ಅಂತ ಆತನಿಗೆ ಬಹಳ ದುಃಖ ಬಂದು ಖಿನ್ನನಾಗ್ಬಿಟ್ಟಿದ್ದಾನಂತೆ. ಖಿನ್ನನು. ನಮ್ಮ ಸುತ್ತಲೂ ಇಲ್ಲಿದ್ದಾರೆ ಪ್ರಿಯರೇ. ಇಲ್ಲಿ ಇರುವಂತವರ ಅಭ್ಯಾಸಗಳನ್ನ ಕೆಲವು ಹೇಳ್ತೇನೆ. ಇವ್ರೇನ್ ಗೊತ್ತಾ, ಊರಲ್ಲಿ ಯಾರಾದ್ರೂ ಸತ್ತೋದ್ರೆ, ಊರಲ್ಲಿ ಯಾರಾದ್ರೂ ಸತ್ತೋದ್ರೆ ಇವರಿಲ್ಲಿ ಏನೋ ಪದ್ಧತಿಗಳನ್ನ ಮಾಡ್ತಿರ್ತಾರೆ. ಅರ್ಥ ಆಗ್ತಿದ್ಯಾ? ಇವರ ಊರಲ್ಲಿ ಏನೋ ಒಂದು ಹಬ್ಬ ಆದ್ರೆ ಇವರಲ್ಲಿ ಪೂಜೆಗಳನ್ನ ಮಾಡ್ತಿರ್ತಾರೆ. ಇವರ ಊರಲ್ಲಿ ಏನೋ ಇಲ್ಲಿಂದ ಒಂದು ಹೊತ್ತು ಪ್ರಯಾಣ ಮಾಡುವಷ್ಟು ದೂರ, ಅಂದ್ರೆ ರಾತ್ರಿ ಹತ್ತಿದ್ರೆ ಬೆಳಿಗ್ಗೆ ಹೇಳ್ತೇವೆ, ಬೆಳಿಗ್ಗೆ ಹತ್ತಿದ್ರೆ ಮಧ್ಯಾಹ್ನಕ್ಕೆ ಇಳಿತೇವೆ, ಅಷ್ಟು ದೂರ, ಅಷ್ಟು ಹೊತ್ತು, ಒಂದು ಹೊತ್ತು ಪ್ರಯಾಣ ಮಾಡುವಷ್ಟು ದೂರವಿದ್ದರೂ ಕೂಡ ಇವರು ಅಲ್ಲಿ ಏನೋ ಕೆಲ ಕಾರ್ಯಕ್ರಮ ನಡೆದ್ರೆ ಅದರ ರಿಫ್ಲೆಕ್ಷನ್ ಇಲ್ಲಿ ಕಾಣಿಸ್ತಿರುತ್ತೆ. ಅಲ್ಲೇನೋ ಹಬ್ಬ ಮಾಡಿದ್ರೆ ಇಲ್ಲಿ ಹಬ್ಬ ಮಾಡೋದು, ಅಲ್ಲೇನೋ ಮಾಡಿದ್ರೆ ಇಲ್ಲಿ ಅದನ್ನ ರಿಫ್ಲೆಕ್ಟ್ ಮಾಡೋದು, ಅಲ್ಲೇನೋ ಹಬ್ಬ ಮಾಡಿದ್ರೆ ಇವ್ರು ಪಾಯಸ ಮಾಡ್ತಿರ್ತಾರೆ. ಯಾಕೆ ಪಾಯಸ ಮಾಡಿದ್ರೆ? ನಮ್ಮೂರಲ್ಲಿ ಹಬ್ಬ, ನಮ್ಮೂರಲ್ಲಿ ಹಬ್ಬಕ್ಕೆ ಇಲ್ಲಿ ಪಾಯಸ ಮಾಡ್ತಿರ್ತಾರೆ, ನಮ್ಮೂರಲ್ಲಿ ಹಬ್ಬಕ್ಕೆ ಇಲ್ಲಿ ಒಬ್ಬಟ್ಟು ಮಾಡ್ತಿರ್ತಾರೆ. ನಿಮ್ಮೂರಿಗೆ ಹೋಗ್ಬೋದಲ್ಲ, ಹೋಗಕ್ ಆಗಲ್ಲ, ಅದಕ್ಕೆ ಇಲ್ಲಿ ಹಬ್ಬ ನಾವು ಮಾಡ್ಕೊಳ್ತಿದ್ದೀವಿ. ಸೊ ಅಲ್ಲೇನೋ ಮಾಡೋದಕ್ಕೆ ಇಲ್ಲಿ ರಿಫ್ಲೆಕ್ಷನ್. ಇವಾಗ ಯೆರೂಸಲೇಮ್ ಪಟ್ಟಣವು ಹಾಳಾಗೋಗಿದೆ, ಇಸ್ರಾಯೇಲ್ ದೇಶವು ಹಾಳಾಗಿದೆ ಎಂಬಂತ ವಿಷಯ ಗೊತ್ತಾದ ತಕ್ಷಣ ಅದರ ರಿಫ್ಲೆಕ್ಷನ್ ಎಲ್ಲಿಗೆ ಬರ್ತಿದೆ ಗೊತ್ತಾ? ಇರಾನ್ ದೇಶದಲ್ಲಿ ಶೂಷನ್ ಪಟ್ಟಣದಲ್ಲಿ ಅದರ ಕೋಟೆಯಲ್ಲಿ ಪಾನವನ್ನು ಎತ್ತಿಕೊಡುತ್ತಿರುವಂತ ನೆಹೆಮ್ಯನ ಹೃದಯದಲ್ಲಿ ಆ ದುಃಖ ಉಂಟಾಗಿದೆ. ದುಃಖ ಉಂಟಾಗಿದ ತಕ್ಷಣ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ದ, ದೇವರೇ ಏನಪ್ಪ, ಏನ್ ಮಾಡ್ಬಿಟ್ಟೆ ನಮ್ಮ ದೇಶವನ್ನ? ಏನಾಗೋಯ್ತು ನಮ್ಮ ಪಟ್ಟಣಕ್ಕೆ? ಹೇಗೆ ನಮ್ಮ ಪಟ್ಟಣಕ್ಕೆ ಇಂಥ ದೌರ್ಭಾಗ್ಯವಾದಂತ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣವೇನು ಅಂತ ಬಹಳ ಗೋಳಾಡ್ದ. ಉಪವಾಸದಿಂದಿದ್ದು ಪ್ರಾರ್ಥನೆ ಮಾಡ್ದ, ದೇವರೇ 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 ಅಂತ ದೇವರ ಹತ್ರ ಗೋಳಾಡ್ದ. ಸುಮಾರು ದಿನಗಳಾದ ಮೇಲೆ ರಾಜನ ಮುಂದೆ ಬಂದು ನಿಲ್ತಿದ್ದಾನೆ. ಯಾಕಪ್ಪ ನಿನ್ನ ಮುಖ ಈ ತರ ಇದೆ? ಸ್ವಾಮಿ, ನನ್ನ ಪಟ್ಟಣ ಹಾಳಾಗಿದೆ, ನನ್ನ ಪೂರ್ವಿಕರ ದೇಶ ಹಾಳಾಗಿದೆ, ನನ್ನ ಮುಖ ಹೀಗಿರದೆ ಇನ್ನು ಹೇಗಿರತ್ತೆ? ಆಯ್ತು, ನಿನಗೇನ್ ಬೇಕು? ನನ್ನಿಂದ ನಿನಗೇನ್ ಸಹಾಯ ಬೇಕು ಹೇಳು. ಆತನು ಆ ದಿನಮಾನಗಳಲ್ಲಿ ರಾಜನಲ್ಲ, ಚಕ್ರವರ್ತಿ. ಹೌದಾ? ಪ್ರಪಂಚವನ್ನ ಆಳ್ವಿಕೆ ಮಾಡಿದಂತ ಮೊದಲನೇ ಸಾಮ್ರಾಜ್ಯದ ಹೆಸರೇನು ಹೇಳಿ? ಬ್ಯಾಬಿಲೋನ್ ಸಾಮ್ರಾಜ್ಯ. ಹೌದಾ? ಬಬುಲೋನು ಸಾಮ್ರಾಜ್ಯ. ಅದರ ನಂತರ ಬಂದಂತ ಸಾಮ್ರಾಜ್ಯ ಮೆಡೋ ಪರ್ಷಿಯನ್ ಡೈನಾಸ್ಟಿ ಅಂತಾರೆ. ಹೌದಾ? ಮೇದ್ಯ ಪಾರಸಿಯರ ಸಾಮ್ರಾಜ್ಯ. ಏನಿದ್ದಂತೆ ಆಳ್ವಿಕೆ ಮಾಡುತ್ತಿದ್ದಂತ ಸಾಮ್ರಾಜ್ಯ ಪಾರಸ್ಯರ ಸಾಮ್ರಾಜ್ಯ, ಪರ್ಷಿಯನ್ ಡೈನಾಸ್ಟಿ. ಪರ್ಷಿಯನ್ ರೂಲ್ ಇತ್ತು ಅವಾಗ. ಆ ಪರ್ಷಿಯನ್ ಡೈನಾಸ್ಟಿಯಲ್ಲಿದ್ದಂತ ರಾಜನೇ ಈ ಅರ್ಥಶಸ್ತ್ರ. ಅರ್ಥ ಆಗ್ತಿದೆಯಾ? ಹಿಸ್ಟ್ರಿ ಹೇಳ್ತಿದ್ದೇನೆ ಸ್ವಲ್ಪ ಗೊತ್ತಾಗೋದಕ್ಕೆ, ಚರಿತ್ರೆ. ಓಕೆ, ದೇಶ ಹಾಳ್ ಮಾಡಿರುವಂತದ್ದು ಯಾರು ಗೊತ್ತಾ? ದೇಶ ಹಾಳ್ ಮಾಡಿರುವಂತದ್ದು ಬಬುಲೋನ್ ಸಾಮ್ರಾಜ್ಯದವರು. ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿ ಯಾರು ಹಾಳು ಮಾಡಿದ್ದಾರೆ? ನೆಬುಕದ್ನೆಸರನು ಹಾಳು ಮಾಡಿದ್ದಾನೆ. ಹೌದಾ? ನೆಬುಕದ್ನೆಸರನು ಹಾಳು ಮಾಡಿದ್ದಾನೆ. ಈಗ ದುಃಖ ಪಡ್ತಿರುವಂತವ್ರು ಯಾರು? ನೆಹೆಮ್ಯನು. ಯಾವ ಸಾಮ್ರಾಜ್ಯದಲ್ಲಿ? ಪಾರಸಿಯರ ಸಾಮ್ರಾಜ್ಯದಲ್ಲಿ, ಪರ್ಷಿಯನ್ ಡೈನಾಸ್ಟಿಯಲ್ಲಿ ಇದ್ದುಕೊಂಡು ದುಃಖ ಪಡ್ತಿದ್ದಾನೆ. ಈ ನೆಬುಕದ್ನೆಸರನು ಆ ದೇಶವನ್ನ ಹಾಳು ಮಾಡಿದ ನಂತರ ಅಲ್ಲಿದ್ದಂತ ಸೆರೆಯವರನ್ನಾಗಿ ಕೆಲವರನ್ನ ತಂದು ಬಿಟ್ಟಿರ್ತಾನೆ. ಸೆರೆಯವರನ್ನಾಗಿ ಇಸ್ರಾಯೇಲ್ಯರಲ್ಲಿ ತಂದಿರ್ತಾನೆ. ಆ ತರಲ್ಪಟ್ಟಂಥವರಲ್ಲಿ ಆ ಸಂತಾನದಲ್ಲಿ ಒಬ್ಬನೇ ನೆಹೆಮ್ಯನು. ಆ ತರಲ್ಪಟ್ಟವರಲ್ಲೇ ದಾನಿಯೇಲನು ಇದ್ದಾನೆ. ಆ ತಂದವರಲ್ಲೇ ಯಾರಿದ್ದಾರೆ? ಶಡ್ರಕ್, ಮೇಷಕ್, ಅಬೇದ್ನೆಗೋರವರು ಇದ್ದಾರೆ. ಆ ತಂದವರಲ್ಲೇ ಅನೇಕರಿದ್ದಾರೆ ಪ್ರಿಯರೇ. ಅರ್ಥ ಆಗ್ತಿದ್ಯಾ? ಇವಾಗ ನಿಮಗೆ ಲಿಂಕ್ ಸಿಗುತ್ತೆ. ಅಂದ್ರೆ ನೆಹೆಮ್ಯನು ಅಲ್ಲಿದ್ದಂತ ಯಾರು ದಾನಿಯೇಲನ ಪುಸ್ತಕದಲ್ಲಿ ಕಾಣಿಸಿಕೊಳ್ಳುವಂತ ಮಹಾವೀರರು ಮೂವರು, ಶಡ್ರಕ್, ಮೇಷಕ್, ಅಬೇದ್ನೆಗೋ, ಅವರೆಲ್ಲರನ್ನು ಕೂಡ ಒಬ್ಬನೇ ಕರ್ಕೊಂಡು ಬಂದಿದ್ದು ಯಾರು? ನೆಬುಕದ್ನೆಸರನು.
ಓಕೆ, ಬೈಬಲ್ ಓದೋದಾದ್ರೆ ಒಂದರಕ್ಕೊಂದು ಜೋಡಿಸಿಕೊಂಡ್ರೆ ಇದೆಲ್ಲ ನಮಗೆ ಅರ್ಥ ಆಗತ್ತೆ. ಈಗ ಮತ್ತೆ ನಾವು ಪಾಯಿಂಟ್ಗೆ ಬರೋಣ. ನನ್ನ ಮುಖ ದುಃಖದಿಂದ ಇದೆ, ನಾನು ಖಿನ್ನನಾಗಿದ್ದೇನೆ, ಮಹಾಭೀತಿ ನನಗೆ ಉಂಟಾಗಿದೆ ಅಂದಾಗ, ಈಗ ಮುಂದಕ್ಕೆ ಓದೋಣ ಪ್ರೇರ, 4ನೇ ವಚನ. ಆಗ ಅರಸನು ನನ್ನನ್ನು ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ರಾಜರ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನಮ್ಮ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕೆಂದು ಹೇಳಿದೆನು. ರಾಣಿಯು ಅರಸನ ಹತ್ತಿರದಲ್ಲೇ ಕೂತುಕೊಂಡಿದ್ದಳು. ಅರಸನು, ಪ್ರಯಾಣಕ್ಕೆ ನಿನಗೆಷ್ಟು ಕಾಲ ಬೇಕು, ಯಾವಾಗ ಹಿಂತಿರುಗುವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು. ಏನಂತ ಕೇಳ್ತಿದ್ದಾನೆ ಓನರ್ ಹತ್ರ, ಏನಂತ ಕೇಳ್ತಿದ್ದಾನೆ ಚಕ್ರವರ್ತಿ ಹತ್ರ ಅಂತಂದ್ರೆ, ಸರ್, ನನ್ನ ಪಟ್ಟಣ, ನನ್ನ ದೇಶ ಹಾಳಾಗಿದೆ. ಐ ನೀಡ್ ಪರ್ಮಿಷನ್ ಟು ವಿಸಿಟ್ ಮೈ ಸಿಟಿ, ಐ ನೀಡ್ ಪರ್ಮಿಷನ್ ಟು ವಿಸಿಟ್ ಮೈ ಕಂಟ್ರಿ. ಅಂದ್ರೆ ನನ್ನ ಪಟ್ಟಣವನ್ನ ಹೋಗಿ ನೋಡಿಕೊಂಡು ಬರೋದಕ್ಕೆ ನನಗೆ ಅಪ್ಪಣೆ ಬೇಕು. ಐ ನೀಡ್ ಪರ್ಮಿಷನ್ ಫ್ರಮ್ ಯು. ಹೌದಾ, ಬೇಕಾ? ಓಕೆ, ಕೊಡ್ತೇನೆ. ಎಷ್ಟು ದಿನ ಬೇಕು? ನಾವು ಕೂಡ ಕೆಲಸದಲ್ಲಿ ರಜಾ ಕೇಳ್ತೇವೆ. ಕೆಲಸದಲ್ಲಿ ರಜಾ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನಾವು ಒಂದು ವಾರ ಲೆಕ್ಕ ಹಾಕೊಂಡು ಹೋಗೋದಾಗ ಅವರು ನಾವು ಕೇಳೋದಕ್ಕಿಂತ ಮೊದ್ಲೇ ಅವ್ರಿಗೆ ಕೇಳ್ಬಿಡ್ತಾರೆ, ನನಗೆ ಗೊತ್ತು ನೀನ್ ಒಂದ್ ವಾರ ಕೇಳ್ತೀಯ ಅಂತ, 2 ದಿನ ನೀವು ರಜಾ ಕೊಡೋದು. ಅವಾಗ ಬೇಡ್ಕೊಂಡು ಗೋಜಾಡ್ಕೊಂಡು 3 ದಿನಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡು 2 ದಿನದಲ್ಲಿ ಯುದ್ಧ ಮಾಡ್ಬಿಟ್ಟು ಮತ್ತೆ 3 ದಿನಕ್ಕೆ ಓಡ್ ಬಂದ್ಬಿಡ್ಬೇಕು. ಸೊ ಅವನಿಗೆ ಗೊತ್ತು ನೀನು ಒಂದ್ ವಾರ ಕೇಳಕ್ ಬಂದಿದೀಯಾ ಅಂತ. ಅರಸನ್ ಕೇಳ್ತಿದ್ದಾನೆ, ನೀನ್ ಈ ಟೈಮ್ಗೆ ರಿಟರ್ನ್ ಬರ್ಬೇಕಂತ ಕೇಳ್ತಿಲ್ಲ, ನಿನ್ಗೆ ಎಷ್ಟು ಟೈಮ್ ಬೇಕು, ಹೌ ಮೆನಿ ಡೇಸ್ ಯು ನೀಡ್, ನನಗೆ ಇಷ್ಟು ಸಮಯ ಬೇಕು ಅಂತ ಹೇಳಿದ ತಕ್ಷಣ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟರು. ಹೋಗಿ ವ್ಯಕ್ತಿ ಏನ್ ಮಾಡ್ತಾನೆ ಇಲ್ಲಿ ಹೇಳ್ತೇನೆ. ನೆಹಮ್ಯನು ಹೋಗಿ ಮಾಡುವಂತದ್ದು ಏನಾದ್ರು ಇದೆಯಾ? ಅಲ್ಲಿ ಗೋಡೆಗಳು ಬಿದ್ದೋಗಿದ್ದಾವೆ, ಬಾಗಿಲುಗಳು ಸುಡಲ್ಪಟ್ಟಿದ್ದಾವೆ, ಏನು ಇಲ್ಲ. ಅಲ್ಲಿಗೆ ಹೋದ್ರೆ ನೀವು ನೋಡುವಂತದ್ದು ಒಂದು ಹಾಳಾದಂತ ಒಂದು ಪಟ್ಟಣ, ಕೆಡವಿ ಹೋದಂತ ಒಂದು ದೇಶ, ಸಮಾಧಿಗಳು ಇರುವಂತ ಒಂದು ದೊಡ್ಡ ಊರು, ಏನಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ನೆಹಮ್ಯನು ಮಾಡುವಂತದ್ದೇ. ಇಸ್ ದೇರ್ ಎನಿಥಿಂಗ್ ಟು ಡೂ? ಕ್ಯಾನ್ ಹಿ ಏಬಲ್ ಟು ಡೂ ಎನಿಥಿಂಗ್? ನೋ, ಹಿ ಕಾಂಟ್. ಬಟ್ ಇಲ್ಲಿ ತಡ್ಕೊಂಡಿರಲಿಕ್ಕೆ ಈ ವ್ಯಕ್ತಿಗೆ ಆಗಿಲ್ಲ. ಓದನಂತೆ, ನೋಡದನಂತೆ, ಪಟ್ಟಣವೆಲ್ಲ ಸುತ್ತಾಡದನಂತೆ, ಪಟ್ಟಣದ ಗೋಡೆಗಳೆಲ್ಲ ನೋಡಿದನಂತೆ, ಹಾಳು ಬಿದ್ದಿದ್ದಾವೆ, ಸುಟ್ಟು ಹೋಗಿದ್ದಾವೆ, ಭಯಂಕರವಾದಂತ ಪರಿಸ್ಥಿತಿಯಲ್ಲಿದ್ದಾವೆ. ದೆನ್ ಆ ಸಮಯದಲ್ಲಿ ನೆಹಮ್ಯನು ತೆಗೆದುಕೊಂಡಂತ ನಿರ್ಣಯವೇನು ಗೊತ್ತಾ ಪ್ರೇರೆ? ಈ ಬಿದ್ದು ಹೋದಂತ ಗೋಡೆಯನ್ನು, ಈ ಸುಡಲ್ಪಟ್ಟಂತ ಈ ಬಾಗಿಲುಗಳನ್ನು, ಈ ಹಾಳಾದಂತ ಈ ಪಟ್ಟಣವನ್ನ ನಾನು ಸರಿ ಮಾಡ್ತೇನೆ ಅಂತ ಅನ್ಕೊಂಡ. ಹೂ ಆರ್ ಯು? ನಿನ್ನ ಹತ್ರ ಹಣವಿದೆಯಾ, ಆಸ್ತಿ ಇದೆಯಾ, ನಿನ್ನ ಹತ್ರ ಏನಿದೆ? ಒಂದು ಮನೆ ಕಟ್ಟಕ್ಕೆ ನಮ್ಗೆ ತಲೆ ಪ್ರಾಣ ಬಾಳಕ್ಕೆ ಬರುತ್ತೆ, ಮೇಲಿರುವಂತ ಉಸಿರು ಕೆಳಗಿಳಿದು ಬಿಡುತ್ತೆ. ಯಾಕಂತಂದ್ರೆ ಒಂದು ಮನೆ ಕಟ್ಟಕ್ಕೆ ನಮ್ಮಿಂದ ಆಗಲ್ಲ. ದೇಶದ ಪಟ್ಟಣದ ಸುತ್ತಲೂ ಕಟ್ಟಲ್ಪಟ್ಟಿರುವಂತ ಗೋಡೆಯನ್ನ ನಿರ್ಮಿಸುವುದಕ್ಕೆ ನಿಂತಿದ್ದಾನೆ ನೆಹಮ್ಯನು. ಆ ಗೋಡೆಯನ್ನ ನಿರ್ಮಿಸಬೇಕಂತ ಸುಮ್ಮನೆ ಅಲ್ಲ, ಅಷ್ಟು ಸಾಮಾನ್ಯವಾದದ್ದಲ್ಲ. ಈ ತರ ಆಲೋ ಬ್ಲಾಕ್ ಇಟ್ಬಿಟ್ಟು ಒಂದೊಂದು, ನೋ ಸರ್. ಆ ದಿನಮಾನದಲ್ಲಿ ಯೆರೂಸಲೇಮ್ ಪಟ್ಟಣದ ಸುತ್ತಲೂ ಕಟ್ಟಲ್ಪಟ್ಟಂತ ಗೋಡೆ ಭಯಂಕರವಾದಂತ ದೊಡ್ಡ ನಿರ್ಮಾಣವದು. ಇಸ್ರಾಯೇಲ್ಯರು ಗರ್ವ ಪಡುತ್ತಿದ್ದದ್ದೇ ಆ ಗೋಡೆಯನ್ನು ನೋಡಿ. ನಮ್ಮ ಬಳಿಯಲ್ಲಿ ಶತ್ರುಗಳು ಬಂದರೂ ಕೂಡ ಪಡೆಯುವುದಕ್ಕೆ ಆಗುವಷ್ಟು ದೊಡ್ಡ ನಿರ್ಮಾಣ ನಮ್ಮ ಹತ್ರ ಇದೆ ಎಂಬುದಾಗಿ ಗರ್ವ ಪಡುತ್ತಿದ್ದಂತ ಗೋಡೆ ಇವತ್ತು ಬಿದ್ದೋಗ್ಬಿಟ್ಟಿದೆ. ಅದನ್ನ ಪುನರ್ ನಿರ್ಮಿಸೋದಕ್ಕೆ ಬಂದಿದ್ದಾನೆ. ಯಾಕೆ ಯಾರೋ ಬಂದ್ ಮಾಡ್ತಾರೆ ಅಂತ ಸೈಲೆಂಟ್ ಆಗಿ ಮತ್ತೆ ಮನೆಗೆ ಹೋಗ್ಬಿಡ್ಬೋದಿತ್ತಲ್ಲ? ಹೌದಲ್ಲ ಪ್ರೇರೆ? ಯೆರೂಸಲೇಮ್ ಬಂದ್ ನೋಡ್ದ, ಪಟ್ಟಣ ಎಲ್ಲ ಹಾಳಾಗಿತ್ತು,
ಮತ್ತೆ ರಿಟರ್ನ್ ಓಕೆ ಎಲ್ಲ ಪಟ್ಟಣ ಹಾಳಾಗ್ಬಿಟ್ಟಿದೆ ಅಂತ ಹೇಳಿ ಮೊಣಕಾಲ್ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಬಿಟ್ಟು ದೇವ್ರೇ ನೀನೇ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಇರಾನ್ ದೇಶಕ್ಕೆ ಹೋಗ್ಬಿಟ್ಟು ಶೂಷನ್ ಪಟ್ಟಣಕ್ಕೆ ಹೋಗ್ಬಿಟ್ಟು ಆ ಶೂಷನ್ ಕೋಟೆಯಲ್ಲಿ ರಾಜನಿಗೆ ಮತ್ತೆ ಪಾನಗಳನ್ನ ಎತ್ತಿಕೊಡುವಂತ ಉದ್ಯೋಗಕ್ಕೆ ಮತ್ತೆ ಸೇರ್ಕೋಬೋದಿತ್ತ? ಸರ್, ಯಾವ್ದು ಬೆಸ್ಟ್ ಆಪ್ಷನ್ ಹೇಳಿ? ಮತ್ತೆ ರಾಜನ ಹತ್ರಕ್ಕೆ ಹೋಗೋದು ಬೆಸ್ಟ್ ಆಪ್ಷನ್? ಇಲ್ಲೇ ಬೂದಿಯಲ್ಲಿ ಬಿಸಿಲಲ್ಲಿ ರಕ್ಷಣೆ ಇಲ್ಲದೆ ಇರುವಂತ ಪಟ್ಟಣದಲ್ಲಿ ಇರುವಂತದ್ದು ಸೇಫಾ? ಯಾವ್ದು ಬೆಸ್ಟ್ ಆಪ್ಷನ್? ರಾಜನ ಬಳಿಯಲ್ಲಿ ಹೋಗೋದೆ. ಅಲ್ಲಿಗೆ ಹೋಗ್ಬಿಟ್ಟು ಏನ್ ಅನ್ಕೊಳ್ಬೋದು? ನಾನ್ ದಿನಾ ಪ್ರಾರ್ಥನೆ ದೇವರು ಒಬ್ಬರನ್ನ ಎಪ್ಪರಿಸ್ತಾರೆ. ಇದು ಒಳ್ಳೇದಾ? ಸರಿಯೋ ತಪ್ಪೋ? ಸರಿನೇ. ಅರ್ಥ ಆಗ್ತಿದ್ಯಾ? ನಮ್ಮನ್ನ ನೆಹಮ್ಯ ಬೇಡ ಬಿಡಿ, ನಮ್ಮನ್ನ ವಿಲ್ಸನ್ ಹೋದ ಅಲ್ಲಿಗೆ ಹೋಗಿ ನೋಡ್ತೀವಿ, ಏನಿಲ್ಲ, ಎಲ್ಲ ಬೂದಿ ಆಗ್ಬಿಟ್ಟಿದೆ, ಶೂನ್ಯ, ಗೋಡೆಗಳು ಬಿದ್ದೋಗ್ಬಿಟ್ಟಿದಾವೆ, ಬಾಗಿಲುಗಳು ಸುಟ್ಟೋಗ್ಬಿಟ್ಟಿದಾವೆ, ಭಯಂಕರವಾದಂತ ಪರಿಸ್ಥಿತಿಯಲ್ಲಿ ಪಟ್ಟಣವಿದೆ. ಒಂದು ಕಲ್ಲು ಎತ್ತಲಿಕ್ಕೆ ವಿಲ್ಸನ್ಗೆ ಆಗಲ್ಲ. ಇವಾಗ ವಿಲ್ಸನ್ ಅಂದ್ಕೊಂಡ, ದೇವ್ರೆ ಗೋಡೆ ಕಟ್ಸಪ್ಪ, ಬಾಗಿಲನ್ನ ನಿಲ್ಲಿಸಪ್ಪ, ಮತ್ತೆ ಪುನರಾವರ್ತಿ ಅದನ್ನ ನೀನು ನಿಲ್ಲಿಸಿ ಬಲಪಡಿಸಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡ, ಮತ್ತೆ ಮನೆಗ್ ಬಂದ, ರಾಜನ ಹತ್ರ ಮತ್ತೆ ಗೌರ್ಮೆಂಟ್ ಜಾಬ್ಗೆ ಸೇರ್ಕೊಂಡ. ದಿನಾ ಪ್ರಾರ್ಥನೆ ಮಾಡ್ತೇನೆ, ಮಲಗ್ಬೇಕಾದ್ರೆ ಪ್ರಾರ್ಥನೆ ಮಾಡ್ತೇನೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರಾರ್ಥನೆ ಮಾಡ್ತೇನೆ, ಟೈಮ್ ಸಿಕ್ದಾಗೆಲ್ಲ ಕೂಡ ನಾನು. ಇದು ಬೆಸ್ಟೋ ಅಲ್ವಾ? ರಿಸ್ಕ್ ಇಲ್ಲದೆ ಇದ್ದಂತ ಕೆಲಸ. ಒಂದು ರಿಸ್ಕ್ ಇರಲ್ಲ, ಎರಡು ಬಾಡಿಗೆ ಸ್ಟ್ರೈನು ಇರಲ್ಲ, ಮೆಂಟಲ್ ಹೆಲ್ತ್ ಕೂಡ ಸರಿಯಾಗಿರುತ್ತೆ, ಎಲ್ಲಾನು ಕೂಡ ಕಂಟ್ರೋಲ್ ಆಗಿರುತ್ತೆ, ಎಲ್ಲಾ ಕೂಡ. ಅಲ್ಲಿಗೆ ಹೋದ ಮೇಲೆ ನೆಹಮ್ಯನ್ಗೆ ಏನ್ ಅನಿಸ್ತು ಗೊತ್ತಾ? ರಿಟರ್ನ್ ಟಿಕೆಟ್ ಬುಕ್ ಮಾಡ್ಬೇಕಂತ ಅನ್ಸಿಲ್ಲ. ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡು ಮತ್ತೆ ಪ್ರಯಾಣ ಮಾಡ್ಬೇಕು ಅಂತ ಅನ್ಸಿಲ್ಲ. ನಿರ್ಣಯ ತೆಗೆದುಕೊಂಡ, ನಾನು ಇಲ್ಲೇ ಇರ್ತೇನೆ. ಇಲ್ಲಿ ಇದ್ಕೊಂಡು ನಿನಗ್ ಮನೆ ಇದೆಯಾ ಅಲ್ಲಿ ಇರಕ್ಕೆ? ನಿನಗ್ ಮನೆ ಏನಾದ್ರು ಇದೆಯಾ? ಊಟ ಅಡ್ಗೆ ತಿಂಡಿ ಹಾಕೊಡೋರು, ಹೊಟ್ಟೆಗೆ ಹಾಕೊಡೋರು ಯಾರು ಇದಾರ? ಏನ್ ಮಾಡ್ತೀಯ ನೀನ್? ಮತ್ತೆ ಏನ್ ಮಾಡ್ತೀನೋ ನನಗ್ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ನಿಂತ ಪ್ರಾರಂಭ ಮಾಡಿದ, ಶುರು ಮಾಡಿ ಕಟ್ಟುವುದನ್ನ ಪ್ರಾರಂಭ ಮಾಡಿದ. ಅನೇಕ ಜನರು ಸೇರಿ ಬಂದರು, ಅನೇಕರು ಕೈ ಜೋಡಿಸಿದರು. ಒಬ್ಬರೊಬ್ಬರು ಸೇರಿ ಇದನ್ನ ಕಟ್ಟುತ್ತಿರೋದನ್ನ ಪ್ರಾರಂಭಿಸ್ತಿದ್ದಾರೆ. ಯಾಕಂತಂದ್ರೆ ನೆಹೆಮ್ಯನು ಹೋಗೋ ಟೈಮ್ಗೆ ಆಲ್ರೆಡಿ ಯೆರೂಸಲೇಮ್ ಪಟ್ಟಣದಲ್ಲಿ ಕೆಲವರು ಇದ್ದಾರೆ, ಯಹೂದ ದೇಶದಲ್ಲಿ ಕೆಲವರು ಇದ್ದಾರೆ. ಯಾರು? ಇಸ್ರಾಯೇಲ್ಯರೇ ಊರವ್ರು ಇದ್ದಾರೆ, ಊರಿನವರು ಊರಲ್ಲಿ ಇದ್ದಾರೆ. ಬಟ್ ಊರವ್ರು ಇದ್ದರೂ ಕೂಡ ಅದನ್ನ ಕಟ್ಟುವ ಧೈರ್ಯ ಅವರಿಗೆ ಇಲ್ಲ, ಬಿದ್ದೋಗ್ಬಿಟ್ಟಿದೆ. ನಾವೇನ್ ಮಾಡೋಣ? ಬಂದು ಕಟ್ಟಿಸ್ಬೇಕಂದ್ರೆ ಯಾರು ಕಟ್ಟಿಸ್ಬೇಕು? ರಾಜನು, ಅಧಿಕಾರ, ಹಣ, ಇವೆಲ್ಲ ಬೇಕಾಗತ್ತೆ. ಇವೆಲ್ಲ ಇದ್ದವ್ರು ಯಾರೋ ಒಬ್ರು ಬಂದಿದ್ದನ್ನ ನಾವೇನ್ ಮಾಡ್ಲಿಕ್ಕಾಗತ್ತೆ ಅಂತ ಸೈಲೆಂಟ್ ಆಗಿ ಇದ್ಕೊಂಡು, ಅದೇ ಹೇಳಿಲ್ವಾ, ಪ್ರೇಯರ್ ಮಾಡ್ಕೊಂಡು ನೋಡ್ದಾಗೆಲ್ಲ ಅಯ್ಯೋ ಅಂತ ದುಃಖ ಪಟ್ಕೊಂಡು ತುಂಬಾ ಊಟ ಮಾಡ್ಕೊಂಡು ಇದ್ರಂತೆ. ನೆಹೆಮ್ಯನ್ ಅಂತವ್ರನ್ನೆಲ್ಲ ಕರೆದ್ರು, ಬನ್ನಿ ಕಟ್ಟೋದನ್ನ ಪ್ರಾರಂಭಿಸೋಣ, ಮತ್ತೆ ಗೋಡೆಯನ್ನ ನಿಲ್ಲಿಸೋಣ, ಬಾಗಿಲುಗಳನ್ನ ನಿಲ್ಲಿಸೋಣ ಎಂಬುದಾಗಿ ಪ್ರಾರಂಭ ಮಾಡಿ 2ನೆಯ ಬಾರಿ ಕಟ್ಟಿದಂತ ಗೋಡೆನೆ ಯೆರೂಸಲೇಮ್ ಗೋಡೆ. ಅದಕ್ಕೆ ಕಟ್ಟುವುದಕ್ಕೆ ಕಾರಣನಾದಂಥವನು ನೆಹೆಮ್ಯನು. ಈ ರೀತಿ ಕಟ್ಟಿದ ತಕ್ಷಣ ಪ್ರಿಯರೇ, ಕಟ್ಟೋದನ್ನ ಶುರು ಮಾಡಿದ ತಕ್ಷಣ ಅವ್ರ ಪಾಟಿಗೆ ಅವ್ರು ಏನೋ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಕೊಂಡಿಲ್ವಂತೆ. ಬೇರೆ ಊರವ್ರು ನೋಡಿದ್ರಂತೆ, ಇವ್ರು ಏನ್ ಮತ್ತೆ ಕಟ್ಟೋದನ್ನ ಶುರು ಮಾಡೋರು ಅಂತ ಹೇಳ್ಬಿಟ್ಟು ಬಂದು ಚುಚ್ಚೋದನ್ನ ಶುರು ಮಾಡಿದ್ದಾರೆ. ಬಂದು ಇವ್ರಿಗೆ ಏನಂತಾರೆ, ಶ್ರಮೆಗಳನ್ನ ಕೊಡೋದನ್ನ ಶುರು ಮಾಡಿದ್ದಾರೆ. ನೋಡಿ, ನಮ್ ಪಾಟಿಗೆ ನಾವ್ ಏನೋ ಮಾಡ್ಕೊಳ್ತಿದ್ರೆ, ನಮ್ ಕೆಲಸ ನಾವ್ ಮಾಡ್ಕೊಳ್ತಿದ್ರು ಕೂಡ ಪಕ್ಕದಲ್ಲಿ ನೋಡೋರ್ಗು ಕೂಡ ನೆಮ್ಮದಿಯಾಗಿರಕ್ ಆಗಲ್ಲ. ಅವ್ರಿಗೆ ನೋಡೋರ್ಗು ಕೂಡ ಅವ್ರು ಏನೋ ಮಾಡ್ಕೊಳ್ತಿದ್ದಾರೆ ಅಂತ ಸುಮ್ಮನೆ ಇರಲ್ಲ. ಹೌದಾ? ಅವ್ರು ಏನೋ ಅವ್ನ್ ಕಷ್ಟ, ಅವ್ನು ಏನಪ್ಪ ಆಡ್ತಿದ್ದಾನೆ, ಅವ್ನು ಹುಚ್ಚಾನೋ ಬುದ್ಧಿವಂತನೋ ಏನೋ ಅವ್ನ್ ಮಾಡ್ಕೊಳ್ತಿದ್ದಾನೆ ಅಂತ ಸುಮ್ಮನೆ ಇರಲ್ಲ. ಬಂದ್ರಂತೆ, ಬಂದು ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ? ಏನ್ನ ಎಂತ ಮಾತು ನೋಡಿ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟದ್ದು? ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿದ್ದೀರೋ? ಎಷ್ಟನೇ ವಚನ? 2ನೇ ಅಧ್ಯಾಯ 19ನೇ ವಚನ. ಹೆರೋನಿನವನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬಿಯ ಎಂಬ ದಾಸನು, ಅರಬಿಯನಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿ. ಯಾವ ವರ್ತಮಾನವನ್ನು? ಇವರು ಮತ್ತೆ ಗೋಡೆಯನ್ನ ಕಟ್ಟುವುದು ಪ್ರಾರಂಭಿಸಿದ ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ
ನೀವು ಇಲ್ಲಿ ಮಾಡುವುದೇನು? ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ ಎಂದು ಕೇಳಿದರು. ಹೂ ಆರ್ ಯು? ನಮ್ಮನೆ ನಾವು ಕಟ್ಕೊಳ್ಳೋದಿಕ್ಕೆ ಯಾರು ಪರ್ಮಿಷನ್ ಬೇಕಂತ? ಇದು ಯಾರ್ದಿದು? ಈ ಪಟ್ಟಣದಲ್ಲಿ ಕಟ್ಟಲ್ಪಡುತ್ತಿರುವಂತ ಈ ಒಂದು ಗೋಡೆ ಇಸ್ರಾಯೇಲ್ಯರದು, ಯೆರೂಸಲೇಮ್ ಪಟ್ಟಣಕ್ಕೆ ಸೇರಿದಂತವರದು, ಯಹೂದ್ಯರದು. ಇಲ್ಲಿ ಬಂದು ಕ್ವಶನ್ ಮಾಡ್ತಿರೋರು ಯಾರು? ಇಸ್ರಾಯೇಲ್ಯರ, ಯಹೂದ್ಯರ? ಅಲ್ಲ, ಸನ್ಬಲ್ಲಟನು, ಟೋಬಿಯನು, ಇವರು ಯಾರ ಪಕ್ಕದವರು. ಇದಕ್ಕೂ ಅವರಿಗೂ ಸಂಬಂಧವೇ ಇಲ್ಲದಂತವ್ರು ಬಂದು ಕ್ವಶನ್ ಮಾಡ್ತಿದ್ದಾರೆ. ನಮ್ಮ ಪರಿಸ್ಥಿತಿನೂ ಕೂಡ ಇವಾಗ ಅದೇ ತರ ಇದೆ ಬೇರೆ. ನಮ್ದೇನ ನಾವು ಮಾಡ್ಕೊಳ್ತಿರ್ತೇವೆ, ನಮ್ಮವರು ಅಲ್ಲ, ನಮಗ್ ಗೊತ್ತಿರೋರು ಅಲ್ಲ, ಎಂಥದ್ದು ಇಲ್ಲ, ಬಂದು ಕ್ವಶನ್ ಮಾಡ್ತಾರೆ, ನಿಮಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಅಂತ ಹೇಳಿ. ಪರ್ಮಿಷನ್ ಇದೆಯಂತ ಇನ್ನು ನಮ್ಮದು ನಾವು ಮಾಡ್ಕೊಳ್ತಿದ್ರು ಕೂಡ ಇವರು ಅದನ್ನ ಕೇಳ್ತಿದ್ದಾರೆ ನೋಡಿ. ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೆಂದು ತಿರುಗಿ ಬೀಳುತ್ತೀರೋ ಕೇಳ್ತಿದ್ದಾರೆ. ಅರಸನು ಅಂತಂದ್ರೆ ಗವರ್ಮೆಂಟ್, ಅರಸನು ಅಂತಂದ್ರೆ ಗವರ್ಮೆಂಟ್ಗೆ ನೀನು ತಿರುಗಿ ಬೀಳಬೇಕಂತಿರ್ತಿದ್ಯಾ? ಅಂದ್ರೆ ಇದು ಇವತ್ತಿಂದ ಸ್ಟಾರ್ಟ್ ಆಗಿದ್ದಲ್ಲ ಪ್ರಿಯರೇ. ಕ್ರಿಸ್ತ ಪೂರ್ವ ಕೆಲವು ಸಾವಿರ ವರ್ಷಗಳ ಹಿಂದೆನೆ ಪ್ರಾರಂಭವಾದಂತ ಒಂದು ದೊಡ್ಡ ಒಂದು ವಿರೋಧವಾದಂತ ಪಕ್ಷ ಇದು. ಇವತ್ತು ನಾವು ನಮ್ ಕ್ರೈಸ್ತರಿಗೆ ದೊಡ್ಡ ದುಃಖ ಬಂದ್ಬಿಟ್ಟಿದೆ. ದೊಡ್ಡದು ಇವತ್ತಿಂದ ಬಂದದ್ದಲ್ಲ ಸರ್ ಅದು. ದೇವರನ್ನು ನಂಬಿ ದೇವರಿಗೋಸ್ಕರ ನಿಂತವರ ಪ್ರತಿಯೊಬ್ಬರ ಬದುಕಿನಲ್ಲಿ ಬಂದಂತ ಒಂದು ದೊಡ್ಡ ಶ್ರಮೆ ಇದು. ಎಲ್ಲರೂ ಬಂದು ನಿಮ್ಮನ್ನ ಹೇಳನೆ ಮಾಡ್ತಾರೆ. ಗೇಲಿ ಮಾಡಿದ್ರೆ, ಆ ಮಾತಿದೆ ನೋಡಿ, ಗೇಲಿ ಮಾಡಿ ಗೇಲಿ ఎగతాళి చేస్తున్నారంట. ఎగతాళి ఎందుకు ఎగతాళి? మా ఇల్లు మేము కట్టుకుంటున్నాం, ఎగతాళి చేయడం అవసరమా? మా గోడలు మేము కట్టుకుంటున్నాం, ఎగతాళి చేయడం అవసరమా? కానీ వచ్చి వీళ్ళు ఏం చేస్తున్నారంట? ఎగతాళి చేస్తున్నారు, క్వశ్చన్ చేస్తున్నారంట. ఎందుకు కడుతున్నారు? ఎవరు పర్మిషన్ ఇచ్చారు కట్టడానికి? పోని ఇంతటితో ఆపేశారు అనుకున్నారు? ఆపలేదండి. ಇಷ್ಟಕ್ಕೆ ನಿಲ್ಲಿಸಿಲ್ಲ ಅವರು, ಇಷ್ಟಕ್ಕೆ ನಿಲ್ಲಿಸಿಲ್ಲ. ಬಂದು ಕ್ವಶನ್ ಮಾಡಿದ್ದೇ ದೊಡ್ಡ ತಪ್ಪು. ಕ್ವಶನ್ ಮಾಡಿದ್ರ ಜೊತೆಗೆ ನಿಲ್ಲಿಸಲಿಲ್ಲ, ಅಲ್ಲಿ ಲೋಕಲ್ ಅಧಿಕಾರಿಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಅವ್ರ ಜೊತೆಗೆ ಬಂದು ಇವ್ರನ್ನ ಮತ್ತೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನೋ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್, ದೇವರಿಗೋಸ್ಕರ ನಾವು ನಿಲ್ಲುವಂಥದ್ದು ದೊಡ್ಡ ఘనకార్యాన్ని. ಮತ್ತೆ ಹೇಳ್ತಿದ್ದೇನೆ, దేవుని కోసం నువ్వు నేను నిలబడ్డము గొప్ప ఘనకార్యమే. ఎవరు నిలబడలేరు. నిలబడ్డావంటే నువ్వు గ్రేట్. అర్థమవుతుందా? ఎవరు నిలబడలేరు, నువ్వు నిలబడ్డావంటే నువ్వు నిజంగా గ్రేటే. అయితే నిలబడిన తరువాత నీకొచ్చే శోధనలు, నీకొచ్చే ఇబ్బందులు, నీకొచ్చే శ్రమలను తట్టుకొని నిలబడ్డా ఉంది చూసారా, ఇంతకు మించిన గ్రేట్ నువ్వు. దేవుని కోసం నిలబడ్డాక ఏవి రాకూడదు కదా, అవునా అండి? అవునా? దేవుని కోసం నిలబడ్డాక శ్రమలు రావాలా, తగ్గాలా, ఆగిపోవాలా? రావాలా, ఆగిపోవాలా? ఆగిపోవాలి కదండి, అవునా కదా? ఇప్పుడు నెహెమ్యా గారు ఆ గోడను కట్టడానికి వచ్చాడు, మంచి కార్యమే, దేవుని కార్యమే, ప్రార్థన చేసుకొని వచ్చాడు. ఇంకా చెప్పాలంటే ఉపవాస ప్రార్థన చేసుకొని వచ్చాడు. ఇంత గొప్ప భక్తి ఉన్నటువంటి నెహెమ్యా గారు నిలబడినప్పుడు, దేవుని పని కోసం నిలబడినప్పుడు, దేవుడు తోడుగా ఉండి నడిపించాలి కదండి, అవునా కదా? మరి దేవుడు తోడుగా ఉండి నడిపించాలంటే ఎలాగండి? ఇప్పుడు 2025లో నిలబడి మాట్లాడదామండి. నెహెమ్యా గారిని మర్చిపోండి, అంతా మర్చిపోండి. 2025లో మనకు వినబడినటువంటి బోధ, మనకు తెలిసినటువంటి బోధ, ఇప్పుడు సమాజంలో ఉన్నటువంటి బోధన మనం మనసులో పెట్టుకొని ఆలోచిద్దాము. దేవుడు మనతో ఉంటే పరిస్థితి ఎలా ఉండాలా? గోడ పడిపోయింది, అక్కడ వాక్కిళ్ళన్నీ ఏమంటారు, కాలిపోయి ఉన్నాయి, భయంకరమైనటువంటి పరిస్థితులు ఇప్పుడు ఉంది. దేవుని కోసం నిలబడి ధైర్యంగా ఉపవాస ప్రార్థన చేసి నేను చేస్తాను, నిలబడతాను అని చెప్పి వచ్చి నిలబడ్డామండి. ఇప్పుడు మనం విన్న బోధల ప్రకారం ఎలా ఉండాలి చెప్పండి? సిచ్యువేషన్, సీన్ ఎలా క్రియేట్ అవ్వాలి? ఎలా ఉండాలి? అందరూ రోడ్డు పక్కన పోయేవాళ్ళు కూడా వచ్చేసి నేను కడతానని చెప్పాలా? అవునా? పోయే వాళ్ళందరూ వచ్చేసి నేను కడతానని చెప్పాలా? శత్రువులు కూడా వచ్చేసి అబ్బాయి మీరు కట్టుకోండి, మేము కూడా మీకు సహాయం చేస్తామని చెప్పాలా? 10 రోజుల్లో కట్టాల్సింది వారంలోనే కట్టేయాలా? ఇది కదా. ఇది ఏంటిది? దేవుడు మా పక్షాన్ని ఉంటే పనులు. ఇదే సీన్ రివర్స్ అయింది అనుకోండి,
ఇదే సీన్ రివర్స్ అయింది. ఎంత చేసినా కట్టడానికి అవ్వట్లేదు. మంచోళ్ళు కూడా చెడ్డోళ్ళు అయిపోతున్నారు, మిత్రులు కూడా శత్రువులు అయిపోతున్నారు, భయంకరమైనటువంటి పరిస్థితులు. ఏం చెయ్యాలనుకొని చేయబెట్టినా కూడా ఏం అవ్వట్లేదు. ఇప్పుడు అలాంటివన్నీ మనం చూసి ఏమంటాం? దేవుడు లేడు మనోడితో అంటావా? అంటా మనం చెప్పండి. దేవుడు ఉన్నాడు అంటావా లేడంటావా? లేడనే అంటాం కదండి. ఇప్పుడు నెహెమ్యా గారితో దేవుడు ఉన్నాడా లేడా? ఇది బాగుంది. ఎంతసేపు ఏం చెప్పారు? లేడని కదా చెప్పారు. ఇప్పుడు చెప్పండి, నెహెమ్యాతో దేవుడు ఉన్నాడా లేడా? మరి ఉంటే అందరు వచ్చారు కదండి. మిత్రులందరూ శత్రులు అయిపోరు కదండి. శత్రులు కూడా ఏమైపోవాలి? మిత్రులు అయిపోవాలి. అన్ని కార్యాలు కూడా. మరి నెహెమ్యాతో దేవుడు ఉన్నప్పుడు, నెహెమ్యా నమ్మిన దేవుడు నిజమైన దేవుడు అయినప్పుడు, తన కోసం నెహెమ్యా గారు ధైర్యంగా బలంగా ఏమీ లేకపోయినా నిలబడినప్పుడు దేవుడు నిలబడి చేయించాలి కదండి తన కార్యాన్ని. అన్ని అనుకూల పరచాలి కదండి. అందరూ మంచి వాళ్ళని జతపరచాలి కదండి. పరచలేదు. కష్టపడ్డాడు నెహెమ్యా. కష్టాన్ని అనుభవించాడు నెహెమ్యా. తన సొంత జనులను పిలుచుకొని ఆ మందిర నిర్మాణమును ఆ గోడ నిర్మాణమును చేపట్టిన నాటి నుంచి ఒకరు కాదు, ఇద్దరు కాదు, మోసం చేయడానికి వచ్చిన వాళ్ళు కొందరైతే, దూషించడానికి వచ్చిన వారు మరికొందరైతే, దాన్ని చెడగొట్టాలని వచ్చిన వారు మరికొందరైతే, అధికారులు కూడా దిగిపోయారు దానికోసం. మీరు కట్టకూడదు. ఎందుకు కడుతున్నారు? మీరు కట్టకూడదు, చేయకూడదు, ఎవరు పర్మిషన్ ఇచ్చారు మీకు అని చెప్పి. సీ మై డియర్ ఫ్రెండ్, దేవుని కోసం నువ్వు నిలబడడం గొప్ప విషయమే. కానీ దేవుని కోసం నిలబడిన తర్వాత వచ్చేటటువంటి ఇబ్బందులను, శ్రమలను, శోధనలను తట్టుకొని నిలబడడం అంతకంటే గొప్పది. అంతకంటే గొప్పది. ఎందుకనంటే క్రీస్తును నమ్మితే మనకు శోధనలు వస్తాయి అని చెప్పి యేసుక్రీస్తు వారు ఎప్పుడో చెప్పేశారండి. ఎప్పుడో చెప్పేశారు. అంటే నెహెమ్యా గారి కాలానికి యేసుక్రీస్తు వారు ఉన్నారు. ನೆಹಮ್ಯ ಕಾಲಕ್ಕೆ ಯೇಸು ಕ್ರಿಸ್ತನವರು ಇದಾರ ಪ್ರಿಯರೇ? ಇಲ್ವಲ್ವಾ? ಮತ್ತೆ ಕ್ರಿಸ್ತನನ್ನ ನಂಬಿದರೆ ತಾನೇ ಶ್ರಮೆಗಳು. ಯೆಹೋವನನ್ನ ನಂಬಿದರೆ ಶ್ರಮೆಗಳಿರುತ್ತೋ? ಮತ್ತೆ ಹೇಳ್ತೇನೆ, ಕ್ರಿಸ್ತನನ್ನ ನಂಬಿದರೆ, ಈತನು ನಂಬಿರುವಂತದ್ದು ಕ್ರಿಸ್ತನನ್ನ ಯೆಹೋವನನ್ನ. ಯೆಹೋವನನ್ನು ನಂಬಿದರೆ ಶ್ರಮೆಗಳು ಇರಬೇಕೋ ಇರಬಾರ್ದು? ಯೇಸು ಕ್ರಿಸ್ತನು ಬಾಯ್ ಬಿಟ್ಟು ಹೇಳಿದ್ದಾರೆ, ಅಪ್ಪ ನನ್ನನ್ನ ನಂಬ್ತಿದ್ದೀರಾ, ನನ್ನನ್ನೇ ಬಿಟ್ಟಿಲ್ಲ ಇವರು, ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನು ಉಗಿತಾರೆ, ನಿಮ್ಮನ್ನು ಬೈತಾರೆ, ನಿಮ್ಮನ್ನು ಹೇಳನೆ ಮಾಡ್ತಾರೆ, ಇನ್ನು ಹೇಳ್ಬೇಕಂದ್ರೆ ನಿಮ್ಗೂ ಕೂಡ ಶಿಲ್ಬೆಗೆ ಹಾಕ್ಬಿಡ್ತಾರೆ, ಟೆನ್ಷನ್ ತಗೋಬೇಡಿ, ನಾನಿದ್ದೇನೆ, ನೀವು ಧೈರ್ಯ ಕೆಡಬೇಡಿ ಅಂತ ಯೇಸು ಸ್ವಾಮಿ ನಮ್ಗೆ ಆಲ್ರೆಡಿ ಧೈರ್ಯ ಹೇಳಿದ್ದಾರೆ. ಅಂತಾರೆ ಯೇಸು ಸ್ವಾಮಿನ ನಂಬ್ದಿರೋರ್ಗೆ ನಾವೇನ್ ಅನ್ಕೊಳ್ತೇವೆ? ಫಿಕ್ಸ್ ನಮಗೆ ಇದ್ದೇ ಇರುತ್ತೆ ಅಂತ ಹೇಳಿ. ಮತ್ತೆ ನೆಹಮ್ಯನ ನಂಬಿರುವಂತದ್ದು ಕ್ರಿಸ್ತನನ್ನ. ಹೌದಾ? ಕ್ರಿಸ್ತನನ್ನ ನಂಬಿದಾರಂತೆ ಯಾರನ್ನ? ಮತ್ತೆ ಇವ್ರು ಯಾರು? ಹೊಸ ಕ್ಯಾರೆಕ್ಟರ್ ಯೆಹೋವನು. ಅಂದರೆ ಕ್ರಿಸ್ತನಿಗೆ ಮೊದಲಿದ್ದಂತ ಕ್ರಿಸ್ತನ ಚರಿತ್ರೆಯ ಹಿಂದಿನ ಚರಿತ್ರೆ ಅಂದ್ರೆ ಹಳೆಯ ಒಡಂಬಡಿಕೆಯನ್ನ ನೋಡೋದಾದ್ರೆ ನಮಗೆ ಕ್ರಿಸ್ತನೆಲ್ಲೂ ಕಾಣಿಸಲ್ಲ. ಯೆಹೋವನು ತಂದೆಯಾದ ದೇವರು. ಆ ತಂದೆಯಾದ ದೇವರನ್ನು ನಂಬಿಕೊಂಡು ಬಂದ್ರು ಕೂಡ ಇಲ್ಲಿ ಠಿಕಾಣ ಇಲ್ಲ ಸರಿಯಾಗಿ. ಅರ್ಥ ಆಗ್ತಿದ್ಯಾ? ಅಂದರೆ ಹಿಂದೆ ಅಲ್ಲ, ಭೂಮಿ ಉಂಟಾದ ದಿನದಿಂದ ನೀನು ನಾನು ದೇವರಿಗೋಸ್ಕರ ನಿಂತವರನ್ನ ಸುಮ್ಮನೆ ಬಿಡಲ್ಲ ಸಮಾಜ. ನಿಂತವರನ್ನ ಸಮಾಧಾನವಾಗಿ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ ಎಂಬುದಾಗಿ ಬಿಡುವಂತದ್ದಲ್ಲ ಸಮಾಜ. ಶ್ರಮೆಗಳು, ನೋವುಗಳು, ಸಂಕಟಗಳು ಕೊಡ್ತಾರೆ. ಅದಕ್ಕೆ ಅಂತೇಳಿ ರೆಡಿ ಆಗಿರ್ತಾರೆ ಅವರು. ಮತ್ತೆ ನಿಲ್ಲಬೇಕೋ ಹೋಗ್ಬಿಡ್ಬೇಕೋ ಮತ್ತೆ ನಮ್ಮೂರಿಗೆ? ನಿಲ್ಲಬೇಕೋ ಹೋಗ್ಬಿಡ್ಬೇಕು? ನೆಹಮ್ಯನು ಮನೆಗೆ ಹೋದ್ನಾ? ಅಲ್ಲೇ ಇದ್ನ? 4ನೇ ಅಧ್ಯಾಯ ನೋಡೋಣ ಒಂದ್ಸಲ. 4ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 16ನೇ ವಚನದಿಂದ ಗೋಡೆ ಕಟ್ತಿದಾರಂತೆ. ಗೋಡೆ ಕಟ್ತಿದ್ರೆ ಎಂತ ಶೋಧನೆ ಬಂತು, ಎಂತ ಪರಿಸ್ಥಿತಿ ಬಂತು ಗೊತ್ತಾ? ಯುದ್ಧಕ್ಕೆ ಬರ್ತಾರಂತೆ ಪ್ರಿಯರೇ. ಗೋಡೆ ಕಟ್ಟಬಾರದಂತ ಯುದ್ಧಕ್ಕೆ ಬರ್ತಿದ್ದಾರೆ. ಈಗ ಓದಿ 16ನೇ ವಚನ. ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕೆಲಸದಲ್ಲಿ ಸಹಾಯ ಮಾಡಿದರು, ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಅರ್ಜಿ, ಗುರಾಣಿ, ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು. ಅದೇ ಪ್ರಕಾರ ಪ್ರಭುಗಳು ಗೋಡೆ ಕಟ್ಟುವ ಯೆಹೂದ್ಯರ ಹಿಂದೆ ನಿಂತರು.
ಹೊರೆ ಹೊರುವವರು ಒಂದು ಕೈಯಿಂದ ಹೊರೆ ಹೊತ್ತುಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಈಟಿ ಹಿಡಿದುಕೊಳ್ಳುತ್ತಿದ್ದರು. ಕಟ್ಟುವವರಲ್ಲಿ ಪ್ರತಿಯೊಬ್ಬನು ತನ್ನ ಕತ್ತಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಕಟ್ಟುತ್ತಿದ್ದನು. ನಾನಂತೂ ಕೊಂಬೂದುವವನೊಬ್ಬನು ನನ್ ಕೊಂಬುವನೊಬ್ಬನನ್ನು ನನ್ನ ಬಳಿಯಲ್ಲಿ ಇರಿಸಿಕೊಂಡು ಶ್ರೀಮಂತರಿಗೂ ಅಧಿಕಾರಿಗಳಿಗೂ ಉಳಿದ ಜನರಿಗೂ ನಾವು ಮಾಡುವ ಕೆಲಸವು ಬಹಳ ದೊಡ್ಡದು, ಅನೇಕ ಸ್ಥಳಗಳಲ್ಲಿ ನಡೆಯುವಂತದ್ದು ಆಗಿದೆ. ನಾವು ಗೋಡೆಯ ಮೇಲೆ ಚದರಿ ಒಬ್ಬರಿಗೊಬ್ಬರು ದೂರವಾಗಿರುತ್ತೇವೆ. ಗೋಡೆ ಕಟ್ಟಬೇಕಾದ್ರೆ ಮೇಸ್ತ್ರಿ ಕೈಯಲ್ಲಿ ಏನಿರ್ಬೇಕು ಹೇಳಿ? ಏನಂತಾರೆ? ಪ್ಲೇಟ್, ಅದೇ ತಟ್ಟೆ ತರ, ಬಾಣ್ಲಿ ಮತ್ತೆ ಕರ್ನೆ, ಪ್ಲಾಸ್ಟಿಂಗ್ ಎಲ್ಲ ಟಾಪ 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 ಅಂತ ಹೊಡೆದ ಮೇಲೆ ಮತ್ತೆ ಒಂದು ದೊಡ್ಡ ಕೋಲ್ ಇರುತ್ತಲ್ಲ ಲೆವೆಲ್ ಮಾಡಕ್ಕೆ, ಮಟ್ಕೋಲ್. ಇಷ್ಟಿದ್ರೆ ಸಾಕಲ್ಲ ಪ್ಲೇಯರ್. ಎಲೆಕ್ಟ್ರಿಷಿಯನ್ ಅಂದ್ರೆ ಎಲೆಕ್ಟ್ರಿಷಿಯನ್ ಕೈಯಲ್ಲಿ ಏನಿರ್ಬೇಕು? ಕಟಿಂಗ್ ಪ್ಲೇಯರು, ಟೆಸ್ಟರು, ಟೇಪು. ಈ ಮೂರ್ ಇತ್ತು ಅನ್ಕೊಳ್ಳಿ, ಅವ್ನ್ ದೇಶ ಸುತ್ತಾಡ್ಕೊಂಡ್ ಬರ್ತಾನೆ, ಏನಾದ್ರೂ ಮಾಡ್ಕೊಂಡ್ ಬರ್ತಾನೆ. ಮೇಸ್ತ್ರಿ ಕೈಯಲ್ಲೂ ಕೂಡ ಇದು ಏನಂದ್ರೆ ಇದು ಬಾಂಡ್ಲಿ, ಈ ಹೊಡಿಯೋದು ಏನಂದ್ರೆ ಇದು ಕರ್ನೆ, ಹಾ ಇನ್ನೊಂದೆರಡು ಐಟಮ್ಸ್ ಇತ್ತಂತ ಅಂದ್ಕೊಳ್ಳಿ. ದೇಶ ಬಿಟ್ಟು ದೇಶ ಹೋದ್ರು ಕೂಡ ಕೆಲಸ ಮಾಡ್ಕೊಂಡು ಇವ್ರ ಕೈಯಲ್ಲಿ ಈ ಮೇಸ್ತ್ರಿ ಸೊಂಟಕ್ಕೆ ಬೆಲ್ಟ್ ಕಟ್ಕೊಂಡಿದ್ದಾನಂತೆ. ಆ ಬೆಲ್ಟ್ಗೆ ಒಂದ್ ಇದೆಯಂತೆ. ಆ ಬೆಲ್ಟ್ ಅಲ್ಲಿ ಏನಿದೆಯಂತೆ? ಖಡ್ಗಗಳನ್ನ ಇಟ್ಕೊಂಡಿದ್ದಾನಂತೆ. కత్తిని నడుమున బిగించుకొని గోడ కట్టడానికి కత్తి అవసరమా? గోడ కట్టడానికి కత్తి అవసరమా అండి? కత్తి ఉంటే అడ్డమా, ఇబ్బందిగా ఉంటుందా, బాగా కట్టొచ్చా? కత్తి అడ్డమే కదండి, అడ్డం కదా అది. వంగేటప్పుడు అడ్డమే, లేచేటప్పుడు అడ్డమే, తిరిగేటప్పుడు అడ్డమే, ప్రతిదానికి అది అడ్డమే. అడ్డమైనా కూడా పెట్టుకొని పని చేస్తున్నారంట. ఎందుకు పెట్టుకున్నారు? ఎందుకనంటే ఒకవేళ యుద్ధానికి వస్తే చేతిలో ఉన్నటువంటి ఏమంటారు, ఆ బాండ్లి, ఆ సిమెంట్ అదంతా పక్కన పడేసి కత్తి తీరా నాయన అని చెప్పి, కత్తిది అని చెప్పి, ఇంకొకళ్ళు మోసేవాళ్ళు, మేస్త్రి పైన ఉన్నాడు అందియాలి కదా మరి. మోసేటోళ్ళు హెల్పర్స్ అంటారు కదా మన భాషలో. హెల్పర్లు కూడా ఒకరు మోస్తున్నారు, ఒక చేతితో మోస్తున్నారంట, ఇంకో చేతిలో ಗುರಾಣಿಯ ಈಟೆ ಏನನ್ನೋದು, ಇನ್ನೊಂದು ಕೈಯಿಂದ ఈట ಹಿಡ್ದು. ఏంటండి ఇది? పని చేసే వాళ్ళు ఈట పట్టుకొని ఉన్నారంట, గురాణీలు పట్టుకొని ఉన్నారంట, కత్తులు పట్టుకొని ఉన్నారంట. ఏంటిది? అందులో కూడా సగం మందే పని చేస్తున్నారు, ఇంకో సగం మంది రాసుకొని ఉన్నారంట. ఎందుకు? గోడ కట్టడానికి ఇంత సినిమా అవసరమా? చెప్తున్నాను, గోడ కట్టడానికి ఇంత సినిమా అవసరమా? ఇక్కడ కడుతుండేది గోడ కాదు వాళ్ళు, ఇక్కడ వాళ్ళు చేస్తుండేది దేవుని పని. కాబట్టి ఇక్కడ గోడ కట్టేటట్టయితే ఎవరికి ప్రాబ్లం ఉండేది కాదు. ఇక్కడ వాళ్ళు చేస్తున్నది దేవుని పని కాబట్టి ప్రాబ్లం క్రియేట్ అయింది. నువ్వు నేను కూడా నా పని చేసుకుంటూ ఉంటే ఏం ప్రాబ్లం లేదు. ఆ పని దేవుని కోసం చేస్తున్నావు, అప్పుడు ప్రాబ్లం వస్తుంది. అర్థమవుతుందా? నీ కోసం పని బ్రహ్మాండం ఉంటుందని ఎవరు టెన్షన్ ఇవ్వడండి మీకు. దేవుడి కోసం చేస్తున్నా అప్పుడే మీకు పనులు టెన్షన్ వస్తుంది. అప్పుడే మీకు ఏదో ఒకటి పెడతాడు పెంట. ఇప్పుడు ఏం చేయాలి మీరు? అయ్యో పని కదా ఇంపార్టెంట్, అందుకని చెప్పి దేవుని పని పక్కన పెట్టి చలో ఆదివారం కూడా జెండా ఎత్తుదాము, కూలి వస్తుంది. కాదంట. వాళ్ళు ఏం చేస్తారంటండి, కత్తి పట్టుకొని ఉన్నారంట. కత్తి పట్టుకొని మళ్ళా పని చేస్తారు. ప్రియులారా, దేవుని కోసం నిలబడ్డం ఉంది చూసారా, చాలా కష్టం అండి అది, చాలా కష్టం. చాలా మంది దేవుని కోసం నిలబడ్డామని చెప్పుకుంటారు చూసారా, వాళ్ళ బ్రతుకులను ఒకసారి మీరు చూడండి. వాళ్ళ బ్రతుకులను ఒకసారి మీరు చూడండి. హాయిగా సుఖంగా ఉన్నారంటే ఇక్కడ ఏదో తేడా కొట్టిందని అర్థం చేసుకోండి. బ్రహ్మాండంగా ఉన్నారు, బస్ సూపర్ లగ్జరీ లైఫ్ ఉన్నదంటే ఇక్కడ ఏదో సంథింగ్ ఈజ్ ఫిషీ, సంథింగ్ ఈజ్ రాంగ్. ఎప్పుడు చూసినా పెట్రోల్లో బండి ఉందండి వీడికి. అయితే బండిలో పెట్రోల్ ఉండదండి. ఎప్పుడు చూసినా బండిలో పెట్రోల్. మళ్ళీ ఏం చేస్తాడు ఈయన? ఏం చేస్తున్నాడు? ఏం సేవ చేస్తున్నాడు? మరి దేవుని సేవ చేస్తున్నాడు, దేవుడు పెట్రోల్ ఇవ్వడా?
అవునా? దేవుని సేవ చేస్తున్నాం మరి ఇది దేవుడు అప్పులు తీర్చడా? దేవుని సేవ చేస్తున్నాడు మరి ఇల్లు కట్టియడా? దేవుని సేవ చేస్తున్నాడు మరి చర్చ్ కట్టియడా? దేవుని సేవ చేస్తున్నప్పుడు మరి అది చేయడా, ఇది చేయడా? చేస్తాడు. చేస్తాడు. చేస్తాడన్న నమ్మకం నిలబడినోనికి ఉంది కానీ, నిలబడినోని చూస్తున్నోనికి మాత్రం లేదు. అర్థమవుతుందా? నిలబడినోడికి ఉంది చేస్తాడన్న నమ్మకం. కానీ నిలబడిన వ్యక్తిని చూస్తున్నాడు ఉన్నాడు చూసాడా? వానికి లేదు. వానికి లేకపోవడం వల్ల నాకు కూడా లేదనుకోని నన్ను కూడా ప్రశ్నిస్తుంటాడు. అప్పుడప్పుడు నాకు కూడా అనిపిస్తది, అరె! నాకైనా ఉందా లేదా అని. అవునా? వాడు ఏ లెవెల్‌కి అంటాడంటే, అసలు నీకుందా అంటాడు. ఏంటిది? నీకుందా నమ్మకం? నీకుందా విశ్వాసం? అసలు ఇది భక్తేనా? ఒకవేళ నీది నిజమైన భక్తుండుంటే ఈ పాటికి నువ్వు ఆ! ఈ పాటికి దేవుడు అలా చేసేవాడు. మళ్ళా బైబిల్‌లో ఉంటది. అబ్రాహామును ఆశీర్వదించాడు మరి నిన్నెందుకు? అవునా? దావీదును రాజుని చేసాడు మరి నిన్నెందుకు? అవును గదా! అవును గదా! అప్పుడు మన తలకాయలో పురుగులు పడతాయి. అరెరెరెరే! కరెక్టే గదా! ఇప్పుడు మనకి నెహెమ్యా గారు గుర్తురారు. అప్పుడు మనకి ఎజ్రా గారు గుర్తురారు. అప్పుడు మనకు షద్రక్, మేషక్, అబేద్నెగో గారు వాళ్ళు గుర్తురారు. దావీదు గారు గుర్తొస్తారు. రాజు, సింహాసనం. మనకది లేదే. అంటే దావీదుకున్నటువంటి భక్తి మనకు అంతవరకు ఉంటదండి భక్తి. ఆడు ముందున్నోడు, కిందున్నోడు ఊరుకున్నాడు గదా! వాడొచ్చి కెలికేటప్పటికి మనము డిస్టర్బ్ అయిపోతాం. ఉన్న భక్తి కాస్త చాలా మంది పడిపోవడానికి కారణం ఇదే. అందుకే తెలుగులో మంచి మాట అంటారు. లోకులు కాకులు. లోకులు కాకులు. వాళ్ళు వాళ్ళ పని అదే. వాళ్ళు గోల పెడుతుంటారు, కేకలేస్తుంటారు. నువ్వది, నువ్విది, నువ్వలాగా, నువ్విలాగా, అసలు నీకు భక్తే లేదు. నీ పక్షాన దేవుడే లేడంటారు. కానీ నీకు తెలుసు నీ పక్షాన దేవుడున్నాడా? లేడా? నెహెమ్యా గారిని ఇంకా చెప్పాలంటే కట్టడానికి నిలబడినోళ్ళు గూడా వెళ్ళిపోయారు ఇంటికి. మేము కట్టమురా నాయనా! మా ప్రాణాలెందుకు పోవాలా అని చెప్పి ఇంటికెళ్ళిపోతారు. ఇంటికెళ్ళిపోతే ఇల్లు గడప గడప తొక్కాడు నెహెమ్యా. రండి. దేవుడు మన పక్షానున్నాడు. దేవుడు సహాయం చేస్తాడు. దేవుడు చేయి విడిచిపెట్టడు. రండి, రండి అని ఇంటి గడప తొక్కి ఒక్కొక్కరిని పిలుచుకొని వస్తేనే అక్కడ మరలా పని స్టార్ట్ అయింది. కాకపోతే పని ఎప్పుడో ఆగిపోయేది. నువ్వు దేవుని కోసం నిలబడినప్పుడు సొంత వాళ్ళనుకున్నోళ్ళు కూడా మీ నుంచి దూరమైపోతారు. జాగ్రత్తగా గుర్తుపెట్టుకోండి. సొంత వాళ్ళనుకున్నోళ్ళు కూడా మీ నుంచి మీకు శత్రువులైపోతారు. మంచి వాళ్ళు కారు మీరప్పుడు. దేవుని కోసం నిలబడినంత వరకు మీరు మంచివారే. దేవుని కోసం నిలబడిన తర్వాత మీరు చెడ్డవాళ్ళైపోతారు. దేవుని కోసం మీరు నిర్ణయాలు తీసుకున్న తర్వాత మీరు 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 అసలు అవసరమే లేదు వాళ్ళకి. ఎందుకనంటే దేవుని కోసం నిలబడ్డారు గాబట్టి. సొంత వాళ్ళే అర్థం చేసుకోకపోయారనుకోండి, ముందు ఎలా ఉంటదండి? ಬೈಟೋళ్ళు 100 ಅನ್ಕೋನಿ, ಹೊರಗಿನವರು 1000 ಹೇಳಲಿ, ಮನೆಯವರು ನಮಗೆ ಬಲ ಕೊಟ್ರೆ ಅದರ ಧೈರ್ಯನೇ ಬೇರೆ. ಏನಾದ್ರೂ ನಾವು ಮನೆಯವರೇ ಚುಚ್ತಿದಾರೆ ಅನ್ಕೊಳ್ಳಿ, ಏನಾದ್ರೂ ಮಾಡಕ್ಕಾಗತ್ತಾ ನಮಗೆ? ದೇವರಿಗೋಸ್ಕರ ನಿಂತರೆ ಇದೇ ಸಿಚುವೇಶನ್. ಒಂದು ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಬ್ಬರು ಏನಂತಾರೆ ಗುರಾಣಿಯನ್ನು ಹಿಡ್ಕೊಂಡಿದ್ದಾರೆ, ಹೋರೆ ಹೊತ್ತುತ್ತಿದ್ದಾರೆ. ಬೇರೆ ಕೊನೆಗೆ ಕೊನೆಗೆ ಗೋಡೆಗಳು ನಿಲ್ಲಿಸುವವರೆಗೂ ನೆಹೆಮ್ಯನು ತನ್ನ ಭಕ್ತಿಯನ್ನ ಬಿಡಲಿಲ್ಲ. ನೋಡೋಣ. ನೆಹೆಮ್ಯನ ಗ್ರಂಥ ಹ್ಮ್ ನೆಹೆಮ್ಯನ ಗ್ರಂಥ 7ನೇ ಅಧ್ಯಾಯ 7:1 ಇದೆ, 6:1 ಇದೆ. 7:1 ಓದೋಣ. ಗೋಡೆಯನ್ನು ಕಟ್ಟಿ ತೀರಿಸಿದ ನಂತರ ನಾನು ಕದಗಳನ್ನು ಹಚ್ಚಿಸಿದೆನು. ದ್ವಾರಪಾಲಕರು, ಗಾಯಕರು, ಲೇವಿಯರು ನೇಮಿಸಲ್ಪಟ್ಟರು. ಆಮೇಲೆ ನನ್ನ ತಮ್ಮನಾದ ಹನನೀಯನು ಬಲು ನಂಬಿಗಸ್ತನು, ದೇವರ ವಿಶೇಷ ಭಯಭಕ್ತಿಯುಳ್ಳವನು, ದುರ್ಗಾಧಿಕಾರಿಯೂ ಆದ ಹನನ್ಯನು ಯೆರೂಸಲೇಮಿನ ಮೇಲ್ವಿಚಾರಣೆಯನ್ನು ಒಪ್ಪಿಸಿ ಅವರಿಗೆ ಬಿಸಿಲು ಬೀಳುವುದಕ್ಕಿಂತ ಮೊದಲು ಯೆರೂಸಲೇಮಿನ ಬಾಗಿಲುಗಳನ್ನು ತೆರೆಯಬಾರದು, ಕಾವಲುಗಾರರು ಇನ್ನೂ ಇರುವಷ್ಟರಲ್ಲೇ ಕದಗಳನ್ನು ಮುಚ್ಚಿ ಭದ್ರಪಡಿಸಬೇಕು. ಇದಲ್ಲದೆ ಯೆರೂಸಲೇಮಿನ ನಿವಾಸಿಗಳೊಳಗೆ ಕಾವಲುಗಾರರನ್ನು ಗೊತ್ತು ಮಾಡಿರಿ, ಅವರಲ್ಲಿ ಪ್ರತಿಯೊಬ್ಬನನ್ನು ಅವನವನ ಮನೆಯಲ್ಲಿ ಎದುರಿನಲ್ಲಿ ಕಾವಲಿ ಇರುವಂತೆ ನೇಮಿಸಬೇಕೆಂದು ఆజ్ఞాపించారు. మొత్తానికి గోడ ఆ గోడ కట్టడానికి గవర్నమెంట్ పని వదులుకున్నాడు నెహెమ్యా.
ఆ గోడ కట్టడానికి ఏసీ హాల్లో ఉన్నటువంటి వ్యక్తి ఎండలోకి వచ్చి నిలబడ్డాడు. ఆ దేవుని పని చేయడానికి శ్రమలను అనుభవించడానికి సిద్ధపడ్డాడు. ఆ దేవుని మందిరము కోసము, ఆ దేవుని పని చేయటం కోసము ఉమ్, మంచి ఉన్నతమైనటువంటి పరిస్థితిని వదిలాడు. కఠినమైనటువంటి పరిస్థితిలోనికి వచ్చాడు. మరలా చెప్తున్నాను, దేవుని కోసం నిలబడ్డారనుకోండి, మళ్ళా మళ్ళీ దేవుని కోసం నిలబడ్డారనుకోండి, మంచి రోజులని ఏవైతే మనం అనుకుంటామో అవి పోతాయి. మంచి రోజులని మనం ఏవైతే అనుకుంటాం కదా, పోతాయి. అప్పుడు ప్రారంభమయ్యే రోజులను దేవుడు ఏమన్నాడు తెలుసా? శ్రమ దినాలు. శ్రమలు, నీకే శ్రమలు, ఎవ్వరికి ఉండవు. మళ్ళా నీకే ఇబ్బందులు, మరలా ఎవ్వరికి ఉండవు. అందరు బాగుంటారు, నువ్వు ఒక్కనివే ఇలాగ అయిపోయి ఉంటావు. అప్పుడు నేను భక్తి చేయట్లేదా, ఆదివారం సంఘానికి వెళ్ళట్లేదా, వాక్యం వినట్లేదా, అది చేయట్లేదు, అన్ని చేస్తున్నావు కాబట్టే నీకు ఈ ఇబ్బంది. అన్నిటిలో నువ్వు ఉన్నావు కాబట్టే ఈ శోధనలు నీకు. లేకపోయింటే నీకు ఈ శోధనలు ఉండేటి కాదు. నెహెమ్యా గారు దేవుని కోసం నిలబడినందుకే ఈ ఎండలోకి వచ్చాడు. నెహెమ్యా గారు దేవుని కోసం నిలబడినందుకే దుమ్ములోకి వచ్చాడు. నెహెమ్యా గారు దేవుని కోసం నిలబడినందుకే యుద్ధం చేయడం కూడా నేర్చుకున్నాడు. ఒకవేళ నిలబడకపోయి ఉంటే బిందాస్గా ఉండేవాడు కదండి. గవర్నమెంట్ పని అంటే ఇప్పుడు మనం లెక్కేసుకుందాం, ఏసీ రూమ్ లో కూర్చున్నట్టు. గవర్నమెంట్ చెప్పాను కదండి, మా పాత పోలీస్ ఆఫీసర్ చెప్పాడు, గాడిదలు మేపినా కూడా గవర్నమెంట్ గాడిదలు మేపాలండి. గాడిదలు మేపే పనే గాని గవర్నమెంట్ కడతా. ఎందుకనంటే నీకు ఎక్కువ పని ఉండదు ఆడ. ఎక్కువ పని ఉండదు. పోని పని లేకపోయినంత వరకు పని లేదు కదా, మంచిగా సంపాదిస్తాం. మరి పని పోయిన తర్వాత కూడా మళ్ళీ నీకు రిటైర్మెంట్ ఫండ్ వస్తా ఉంటది, పెన్షన్ వస్తా ఉంటది. ఇంతకంటే ఇంకేమైనా కావాలా? ఆ పోస్టును వదులుకొని వచ్చిన వ్యక్తే తన కోసం కాదు, దేవుని కోసం. తానొక్కడు దేవుని కోసం నిలబడ్డం వల్ల ఊరే సంతోషించింది. ఊరే సంతోషించింది. నువ్వు నిలబడగలవా దేవుని కోసం? నువ్వు రాగలవా దేవుని కోసం? రావటం అంటే అంత ఈజీ కాదు. అంత ఈజీ కాదు. నీకు ఏదైతే ఇన్నాళ్ళు ఉందని నువ్వు అనుకున్నావో దాన్ని వదిలిపెట్టి రావాలి దేవుని కోసం. నీకు ఏదైతే ఇన్నాళ్ళు ఆధారంగా ఉన్నదో దాన్ని విడిచిపెట్టి రావాలి దేవుని కోసం. అదంతా విడిచిపెట్టాలంటే దేవుని పిల్లలైన వారు చెడిపోతున్నారు, పాడైపోతున్నారు అన్న సంగతి నీ చెవిన పడగానే నీ మనసు మారిపోవాలి. నా దేవుని పట్టణము, నేనున్నటువంటి నా పితరుల సమాధులున్న దేశము పాడైపోయిందన్న సంగతి వినగానే నెహెమ్యా గారు దుఃఖించాడు. అవునా? ದುಃಖಿಸಿದನು. ಹೃದಯದಲ್ಲಿ ನೋವನ್ನು ಹೊಂದಿಕೊಂಡು ಮುಖವೆಲ್ಲ ವಿಕಾರ ಮಾಡಿಕೊಂಡು ರಾಜನ ಮುಂದೆ ಹೋಗಿ ನಿಂತ್ಕೊಳ್ತಿದ್ದಾರೆ. ನಾನು ಇನ್ಮೇಲೆ ನಿಮ್ಮ ಹತ್ರ ಕೆಲಸ, ನೋ ಸರ್, ಐ ಕಾಂಟ್. ಕೆಲಸ ಬಿಡ್ತಿದ್ದೇನೆ. ಒಳ್ಳೆ ಕೆಲಸ ಅಲ್ಲ, ಇಲ್ಲಿ ಇತ್ಕೊಂಡು ನಿನ್ ಮನೆ ಅಲ್ಲಿಗೆ ದುಡ್ಡು ಕಳ್ಸ್ಬೋದಲ್ವಾ, ಅಲ್ಲಿ ಕಟ್ಟೋದನ್ನ. ನೋ ಸರ್, ದುಡ್ಡು ಕಳ್ಸೋದು ಇಂಪಾರ್ಟೆಂಟ್ ಅಲ್ಲ, ಕೆಲಸ ನನಗೆ ಇಂಪಾರ್ಟೆಂಟ್ ಅಲ್ಲ. ನಾನಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ನನಗೆ ಇಂಪಾರ್ಟೆಂಟ್. ಫೀಲ್ಡ್ ಇಳಿಯೋದೇ ನನಗೆ ಇಂಪಾರ್ಟೆಂಟ್. ಅದು ನನ್ನ ದೇವರ ಸೇವೆ, ಅದು ನನ್ನ ದೇವರ ಕೆಲಸ. నీ ఇంటిని గూర్చిన ఆసక్తి నన్ను భక్షించుచున్నది. నీ ఇల్లు పాడైపోతుందంటే నేను ఉండలేను. నీ సంఘం పాడైపోతుందంటే నేను ఉండలేను. వదిలేస్తా ఏమైనా నీకోసం, వదిలేసి వస్తా నీకోసం. పిల్లరా, అలాగ వదిలేసిన వారిలో ఎజ్రా గారు ఉన్నారు, అలాగ వదిలేసిన వారిలో నెహెమ్యా గారు ఉన్నారు, అలా వదిలేసిన వారిలో అనేక భక్తులు ఉన్నారు. అలా వదిలేసిన వారిలో ప్రాణాలు కూడా విడిచిపెట్టారు. ప్రాణాలను సైతం విడిచిపెట్టినటువంటి భక్తులు ఎందుకు వదిలిపెట్టావయ్యా ప్రాణాన్ని? ప్రాణాన్నే వదిలిన వారు పని వదలరా? ప్రాణాన్నే వదిలిన వారు దేహానికి సుఖాన్ని కావాలని కోరుకుంటారా? నాకు కారు కావాలని కోరుకుంటారా? నాకు ఏసీ రూమ్ కావాలని ఏవి కోరుకోరు, ఏవి కోరుకోరండి. ಏನಂತಾರೆ, గాస్పల్ వే ಅಂತ ಏನೋ ಮಿಷನ್ ಅಂತ తెలుగు ఛానల్ ಒಬ್ರು ಇದ್ದಾರೆ, గాడ్స్ వే మిషన్, ప్రాబబ్లీ, ఇఫ్ ఐఎమ్ నాట్ రాంగ్. దాంట్లో ఒక ఆయన కారులో వెళ్తుంటాడండి తెలుగులో.
కారులో వెళ్తుంటాడు, మల్లికార్జున ఆయన పేరు. కారులో వెళ్తుంటాడు, కనబండోళ్ళందరికీ సువార్త చెప్తుంటాడు. ఇంటికి వెళ్ళండి, ఇంతే పని అయింది. కారులో వెళ్తుంటాడు, రోడ్డు మీద ఎక్కడ వంట దొరికితే అక్కడ వంట చేసుకుంటుంటాడు, తింటుంటాడు, ఎక్కడ పడితే అక్కడ స్నానం చేస్తాడు, సంఘాలు ఎక్కడ మధ్యలో కనబడితే వాళ్ళని మీట్ అవుతాడు, వాళ్ళని బలపరుస్తాడు. మరలా తన ప్రయాణాన్ని ఊరు 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 పల్లెటూరు ప్రతి ఊరు, మార్గం ఉన్న చోట, మార్గం లేని చోట, ప్రతి చోట వెళ్తుంటాడు. మొన్న ఒక వీడియో చూసా, నిన్న. కారు పక్కన ఆపి, గోదావరి జిల్లా, కారు పక్కన ఆపి, పొలాల్లోకి పైపుల్లో నుంచి నీళ్ళు వస్తుంటాయి కదా, పెద్ద సైజులో నీళ్ళు వస్తుంటాయి. అక్కడ స్నానం చేసి వచ్చాడంట. రోడ్డు పక్కన హైవే పక్కన పొలము, ఆ పొలంలో ఒక పైపు, ఆ పైపు దగ్గర స్నానం చేసి వచ్చాడంట. స్నానం చేసి బాగా మంచి బట్టలు వేసుకొని, భుజం మీద టవాల్ వేసుకొని వచ్చి చెప్తున్నాడు వీడియోలో. ఏముందండి, కావాలంటే ఒక 500 1000 ఇచ్చి ఎక్కడైనా హోటల్కి వెళ్ళి అక్కడ కూడా స్నానం చేయొచ్చు, అవునా? ఇక్కడే స్నానం చేయాలన్న అవసరం ఏమి లేదు. యేసుక్రీస్తు వారు ఏ హోటల్కి వెళ్ళారండి? ఆయన అన్నాడు, యేసుక్రీస్తు వారు ఏ హోటల్కి వెళ్ళి స్నానం చేశాడండి? ఏ హోటల్కి వెళ్ళి తిన్నాడండి? ఆయన ఉంటే తిన్నాడు, లేకపోతే లేదు, ఉంటే ఉన్నాడు, లేకపోతే లేదు. ఉన్న దాంట్లో ఆయన సర్దుకొని పోయాడు. అలాగని హోటల్కి వెళ్ళడం తప్పని నా ఉద్దేశం కాదు, కానీ ఇలా ఉండటాన్ని కూడా మనము నేర్చుకోవాలి. భక్తులు ఎవరు సుఖాన్ని అనుభవించలేదు, బైబిల్ చరిత్రను తెరిచి చూడండి. దేవుని కోసం నిలబడిన ఏ ఒక్కరు కూడా సుఖంగా బ్రతికినట్టు చరిత్రలో లేదు. మనకు మాత్రం, మన భక్తికి మాత్రం ఏం కావాలి? సుఖం కావాలి. దేవుణ్ణి నమ్ముకుంటే ఏం కావాలి మనకు? సుఖం, ఆనందం, నెమ్మది. ఏంటా నెమ్మది? ఇల్లు లేని వాళ్ళకి ఇల్లు, గుడిసున్న వాళ్ళకి మేడలు, ఏంటంటే బండి లేని వాళ్ళకి కార్లు, బైకులు. ఇది దేవుణ్ణి నమ్ముకుంటే. ఇది కాదు. దేవుడు మన చేతుల్లో ఇచ్చినటువంటి పరిశుద్ధ గ్రంథాన్ని ఒక్కసారి తిరగేసి చదివితే ఏ ఒక్కరు కూడా సుఖపడినట్టు చరిత్రలో లేదు. మరి ఏం పడ్డారు? శ్రమలు అనుభవించారు, కష్టాలను అనుభవించారు, ఉపవాసాలతో ఉన్నారు, రాత్రింబగలు నిద్రలేక ఉన్నారు. ఇవన్నీ అనుభవించడం ద్వారానే దేవుడు వారికి పరలోకాన్ని ఇచ్చాడు. అదంతా అనుభవించిన పౌలు గారు చెప్తున్నారు, నా కోసం నీతి కిరీటం ఉంచబడి ఉంది. నా పరుగును నేను పోరాడి తిని, నా పరుగును కడముట్టించి ತಿನಿ, నా కోసం ನೀತಿ ಕಿರೀಟ ಮುಂಚಬಡಿ ఉన్నది, ಜೀವವೆಂಬ ಜಯಮಾಲೆ ನನಗೆ ಸಿದ್ಧವಾಗಿದೆ. ಐ ನೋ ವಾಟ್ ಐ ಹ್ಯಾವ್ ಡನ್. ನನಗೆ ಗೊತ್ತು ನಾನೇನು ಮಾಡಿದ್ದೇನೆ. ಐ ಆಮ್ ಕಾನ್ಫಿಡೆಂಟ್ that I can enter into the heaven. I know that I can enter into the heaven. Do you have confidence? Do you have confidence that you can enter? వదులుకున్నారు. నువ్వు ఒక్కడే నిలబడగలిగితే, మళ్ళా చెప్తున్నావు, మీరొక్కరు స్త్రీగే గాని, పురుషులే గాని, ఎవరు గాని ఒక్కరు నిలబడితే మీ కుటుంబం మారిపోతుంది. మీ చుట్టుపక్కల ఉన్న వాళ్ళు మీ బంధువులు ఎవరైనా కానీ మారిపోతారంతే. మారిపోవాలంతే. ఇది రూల్. ఎందుకంటే నీలో ఉన్నది నువ్వు ఉంచుకోవట్లేదు. ఏం చేస్తున్నావు దాన్ని? యేసుక్రీస్తు వారు నా నావలో ఉన్నారు కాబట్టి, నా ఓడలో ఉన్నారు కాబట్టి నిండుగా చేపలు పడ్డాయి. చేపలు నేను ఒక్కడిని ఏం చేసుకుందును? ఇమ్మీడియట్గా ఏం చేస్తున్నాను? ఒరే రారా రారా రారా, యోహాను, పేతురు, ఆది, ఆంధ్రయ్య, రండి 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 రండి, వచ్చి మీరు కూడా ఈ సంతోషంలో పాల్గొనండి. ఎందుకంటే నాకే కొరత లేదు. ఎందుకంటే నా ఓడలో మరి అలలు వస్తాయి కదా, వస్తాయి. మరి శ్రమలు వస్తాయి కదా, వస్తాయి. మరి ఇబ్బందులు వస్తాయి కదా, వస్తాయి. మరి వచ్చినా కూడా నా ఓడలో, నా నావలో క్రీస్తు ఉన్నాడు కాబట్టి నాకు ఇవి కనబట్లేదు. నాకు శ్రమల కంటే ఎక్కువగా ఏం కనబడుతుంది తెలిసిన? దేవుడిలో ఉండేటువంటి మంచి నాకు కనబడుతుంది. భార్యాభర్తల మధ్యలో ఎవరు కూడా పర్ఫెక్ట్ కాదండి. పెళ్లి చేసుకున్న వాళ్ళు చెప్పండి ಅನುಭವಂతో. ಮದುವೆ ಆದವ್ರು ಹೇಳಿ, ನನ್ನ ಗಂಡ ಪರ್ಫೆಕ್ಟ್ ಅಂತ ಗಂಡ ಹೆಂಡತಿ ಹೇಳಕ್ಕಾಗತ್ತಾ? ಅಥವಾ ನನ್ನ ಹೆಂಡತಿ ಪರ್ಫೆಕ್ಟ್ ಅಂತ ಗಂಡ ಹೇಳಕ್ಕಾಗತ್ತಾ? ಚಾನ್ಸ್ ಇದೆಯಾ? ಮದುವೆ ಆದವರು ಅನುಭವಸ್ಥರು ಹೇಳಲು ಇಲ್ಲ ತಾನೆ? ಈಗ
ಪರ್ಫೆಕ್ಟ್ ಆಗಿ ಆಗದೆ ಇರುವಂತ ನೀವಿಬ್ರು ಎಷ್ಟು ವರ್ಷ ಇರಬೇಕಂತ ಜೊತೆಗೆ? ಒಂದು ನೀನ್ ಸಾಯಬೇಕು, ಒಂದು ಒಟ್ನಲ್ಲಿ ಇಬ್ರು ಸಾಯೋವರೆಗೂ ಪರ್ಫೆಕ್ಟ್ ಆಗಿ ಇದ್ರೆ ಏನೋ ಜೊತೆಗಿರ್ಬೋದು. ಇದು ಏನಿದು ಪರ್ಫೆಕ್ಟ್ ಮ್ಯಾಚ್ ಅಲ್ಲ, ಇದು ಇನ್ಪರ್ಫೆಕ್ಟ್ ಮ್ಯಾಚ್. ಆದ್ರೂ ಕೂಡ ಹೆಂಗಿರ್ಬೇಕಂತೆ? ಹೆಂಗೆ ಹೆಂಗೆ ಯು ಆರ್ ನಾಟ್ ಪರ್ಫೆಕ್ಟ್, ಯು ಆರ್ ನಾಟ್ ಗುಡ್. ನೀನು ಇಂಥ ವಿಷಯದಲ್ಲಿ ಒಳ್ಳೆಯವನಲ್ಲ, ನೀನು ಇಂಥ ವಿಷಯದಲ್ಲಿ ಒಳ್ಳೆಯವಳಲ್ಲ. ಆದರೂ ಆದರೂ ನೀನು ಈ ವಿಷಯದಲ್ಲಿ ಒಳ್ಳೆಯವಳು ಆಗಿರೋದ್ರಿಂದ ಇದು ನಾನು ಕಾಂಪ್ರಮೈಸ್ ಆಗ್ತೇನೆ. ಅರ್ಥ ಆಗ್ತಿದ್ಯಾ? ಮತ್ತೆ ಹೇಳ್ತೀನಿ, ನೀನು ಇಂಥ ವಿಷಯದಲ್ಲಿ ಒಳ್ಳೆಯವನಲ್ಲ, ನೀನು ಇಂಥ ವಿಷಯದಲ್ಲಿ ಒಳ್ಳೆಯವಳಲ್ಲ. ನನಗ್ ಗೊತ್ತು ನಿನ್ನ ಹೆಂಡತಿ, ನಿನ್ನ ಗಂಡ, ನನಗ್ ಗೊತ್ತು ನಿನ್ನ ಬಗ್ಗೆ. ಬಟ್ ಇದರಲ್ಲಿ ನೀನು ಕೆಟ್ಟವಳಾಗಿದ್ದಾಗ್ಯೂ ಈ ವಿಷಯದಲ್ಲಿ ನೀನು ಒಳ್ಳೆಯವಳು, ಇದರಲ್ಲಿ ನೀನು ಒಳ್ಳೆಯವನು, ಇದರಲ್ಲಿ ನೀನು ಪಾಸ್ ಆಗಿರೋದ್ರಿಂದ ಈ ನಿನ್ನ ಬಲಹೀನತೆಯನ್ನ ನಾನು ನೋಡದಂತೆ ಅದಕ್ಕೆ ಸಾಯೋವರೆಗೂ ಕೂಡ. ತುಂಬಾ ಜನಕ್ಕೆ ಈ ಫಾರ್ಮುಲಾ ರಿವರ್ಸ್ ಆಗತ್ತೆ. ಒಳ್ಳೇದನ್ನ ನೋಡಿ ಕೆಟ್ಟದನ್ನ ಕಾಂಪ್ರಮೈಸ್, ಕೆಟ್ಟದನ್ನ ನೋಡ್ಬಿಟ್ಟು ಅವ್ನು ಏನೇ ಮಾಡ್ಲಿ ನನಗದು ಬೇಡ, ಅವ್ನು ಏನೇ ಮಾಡ್ಲಿ ನನಗದು ಬೇಡ, ಯಾಕೆ ಮಾಡ್ದ? ಹೌದಾ? ಇದೆಂದು చేసావు? ఇది కాదు, నేను అది చేసావు, అది పక్కన పెట్టి ఫస్ట్ ఇదెందుకు చేసావు? దయచేసి అర్థం చేసుకోండి. దేవుళ్ళో మన కుటుంబం ఎదగాలి, ఈ కుటుంబం దేవుళ్ళో బ్రతకాలంటే భార్యాభర్తలు చాలా ఇంపార్టెంట్. అలా చెప్తున్నాను, ಗಂಡ ಹೆಂಡತಿಯರು ಬಹಳ ಪ್ರಾಮುಖ್ಯ. ನೀವಿಬ್ಬರು ಸರಿಯಾಗಿದ್ದರೆ ಯಾರು ನಿಮ್ಮನ್ನ ದೇವರಲ್ಲಿ ಇರ್ಲಿಕ್ಕೆ ತಡಿಲಿಕ್ಕಾಗತ್ತೆ? ಯಾರು ನಿಮ್ಮನ್ನ ದೇವರಿಂದ ದೂರ ಮಾಡ್ಲಿಕ್ಕಾಗತ್ತೆ? ನಿಮ್ಮ ಕುಟುಂಬವನ್ನ ದೇವರಿಂದ ದೂರ, ನೋ ಒನ್ ಕ್ಯಾನ್. ದೇವರಿಂದ ದೂರ ಆಗ್ತಿದ್ರೆ ಅಂದ್ರೆ ಕಾರಣ ನೀವೇ ಅಂದಾಗ್ಲೂ ಕೂಡ ಮತ್ತೆ ನಾನಲ್ಲ ನನ್ನ ಗಂಡ, ನಾನಲ್ಲ ನನ್ನ ಹೆಂಡತಿ, ನೋ. ಇನ್ನು ಮೇಲೆ ನೀನು ಬೇರೆ ನಾನು ಬೇರೆ ಅಲ್ಲ, ನೀವಿಬ್ಬರು ಕೂಡ ಮುಗೀತು ಕತೆ. ನೀನ್ ತಪ್ಪು ಮಾಡಿದ್ರು ನಂದೇ, ನಾನ್ ತಪ್ಪು ಮಾಡಿದ್ರು ಕೂಡ ನಂದೇ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಭೂಮಿಯ ಮೇಲೆ ದೇವರು ಮಾಡಿದಂತ ಅತಿ ದೊಡ್ಡ ಅದ್ಭುತವಾದಂತ ನಿರ್ಮಾಣ ಸೃಷ್ಟಿ ಏನಾದ್ರೂ ಇದೆಯಾ ಅಂತಂದ್ರೆ ಒಂದು ಮನುಷ್ಯನ ಜನನ, ಮದುವೆ, ಕುಟುಂಬ, ಮರಣ. ಈ 4 ಬಹಳ ಶ್ರೇಷ್ಠವಾದದ್ದು. ಜನನ ಬಹಳ ಅದ್ಭುತ. ಈ ಜನನ ನಂತರ ಬರುವಂತಹ ಮದುವೆಯ, ಸಂಸಾರದ, ಕುಟುಂಬದ ಆ ಒಂದು ಪರಿಸ್ಥಿತಿ ಇನ್ನೂ ಅದ್ಭುತ. ಈ ಕುಟುಂಬ ಯಾವ ಕುಟುಂಬವನ್ನ ಹೋಲಿರುವಂತದ್ದಾಗಿರಬೇಕು? ಮೇಲೊಂದು ಕುಟುಂಬ ಇದೆ, ಆ ಕುಟುಂಬವನ್ನ ಇದಾದ ನಂತರ ಬರುವಂತದ್ದೇ ಮರಣ. ಯಾಕೆಂತಂದ್ರೆ ಮರಣವು ಕೂಡ ಕೊನೆಯಲ್ಲ. ಮತ್ತೆ ನಾವು ಯಾವ ಕುಟುಂಬಕ್ಕೆ ಸೇರ್ತೇವೆ? ಸೊ ಮೈ ಡಿಯರ್ ಫ್ರೆಂಡ್ಸ್, ಆ ಕುಟುಂಬಕ್ಕೆ ಸೇರಬೇಕಂದ್ರೆ ಈ ಕುಟುಂಬ ಸರಿ ಇರ್ಬೇಕು, ಸರಿ ಇರ್ಬಾರ್ದು? ಇರಬೇಕು ಸರ್. ಅದು ಯಾರಿಂದ ಹಾಳಾಗಿದ್ರು ಕೂಡ ಹಾಳಾಗತ್ತೆ ಅಷ್ಟೇ. ಅದು ಯಾರಿಂದನಾದ್ರೂ ಹಾಳಾಗೋದು ಮಾತ್ರ. ಅದು ನಿನ್ನಿಂದ ಹಾಳಾಗಿದೆ, ನನ್ನಿಂದ ಕ್ವಶನ್ ಮಾಡ್ಕೋಬೇಡಿ. ಇದು ನೀನ್ ಮಾಡಿದ್ರೆ ಈ ತರ ಆಯ್ತು, ನಾನ್ ಮಾಡಿದ್ರೆ. ಯಾರು ಮಾಡಿದ್ರು ಕೂಡ ಅದು ಎಫೆಕ್ಟ್ ಯಾರಿಗ್ ಬೀಳುತ್ತೆ? ಅಡಿಗೆ ಮಾಡಿದ್ರೆ ಒಟ್ಟು ತುಂಬಾ ಊಟ ಮಾಡಿ, ಅಡಿಗೆ ಮಾಡಿಲ್ಲ ಅಂತಂದ್ರೆ ನೀನೊಬ್ನೇ ಅಲ್ಲ ಊಟ ಮಾಡದೇ ಇರೋದು, 4 ಜನನೂ ಹೊಟ್ಟೆ ಹಸಿವಿಂದ ಇರ್ತಾರೆ. ಅಡಿಗೆ ಮಾಡ್ದ ಎಲ್ಲರೂ ಸುಖವಾಗಿರ್ತಾರೆ, ಅಡಿಗೆ ಮಾಡಿಲ್ವಾ ಎಲ್ಲರೂ. ಸೊ ಪ್ಲೀಸ್ ಮೈ ಡಿಯರ್ ಫ್ರೆಂಡ್ಸ್, ದೇವರಲ್ಲಿ ನಮ್ಮ ಕುಟುಂಬವನ್ನ ಸ್ಥಿರವಾಗಿ ಬಲವಾಗಿ ನಾವು ಬೆಳೆಸಿಕೊಳ್ಳಿ. ಸೊ ಸಾರಿ, ಔಟ್ ಆಫ್ ದ ಟಾಪಿಕ್ ಹೋದ್ರೆ ಮತ್ತೆ ಟಾಪಿಕ್ಗೆ ಬರ್ತೀನಿ. ದೇವರಿಗೋಸ್ಕರ ಕಷ್ಟಗಳು ಬರುತ್ತವೆ, ಶ್ರಮೆಗಳು ಬರುತ್ತವೆ, ಶೋಧನೆಗಳು ಬರುತ್ತವೆ. ನೆಹೆಮ್ಯನ ಹಾಗೆ ದೇವರಿಗೋಸ್ಕರ ನಿಲ್ಲಬೇಕು, ಯಜ್ರನ ಹಾಗೆ ದೇವರಿಗೋಸ್ಕರ ನಿಲ್ಲಬೇಕು, ಶದ್ರಕ್, ಮೇಷಕ್, ಅಬೇದ್ನೆಗೋರಂತೆ ದೇವರಿಗೋಸ್ಕರ ನಿಲ್ಲಬೇಕು. ಕಷ್ಟಗಳು ಬರುತ್ತವೆ, ಮರಣವು ಕೂಡ ಬರುತ್ತೆ. ಆ ಮರಣ ಕಣ್ಣು ಮುಂದೆ ಇದ್ದಾಗ ನಗುತ್ತಾ ಅದಕ್ಕೆ ಹೇಳಬೇಕು, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣವೇ ನಿನ್ನ ಬಲವೆಯಲ್ಲಿ, ನಿನ್ನ ವಿಷದ ಕೊಂಡಿಯಲ್ಲಿ? ಮರಣವನ್ನು ಗೆದ್ದಾತನಾದಂತ ಕ್ರಿಸ್ತನ ನಾಮದಲ್ಲಿ ನಾನು ನಂಬಿಕೆ ಇಡುತ್ತಿದ್ದೇನೆ. ಮರಣವಂದರೂ ಕೂಡ ನನಗೆ ಭಯವು ಎಲ್ಲಿಂದ ಬಂತು ಧೈರ್ಯ? ದೇವರಲ್ಲಿ ಕ್ರಿಸ್ತ.
ಸೊ ಪ್ಲೀಸ್ ಮತ್ತೆ ಹೇಳ್ತಿದ್ದೇನೆ, ದೇವ್ರಿಗೋಸ್ಕರ ನಿಲ್ಲಿ. ಹಿಂದೆ ಮುಂದೆ ಕೆಳಗೆ ಏನು ಯೋಚನೆ ಬೇಡ, ನಿಂತು ಬಿಡಿ, ನಿಂತು ಬಿಡಿ. ದೇವ್ರು ನಿಂತ್ಕೊತಾರೆ. ಮತ್ತೆ ಹೇಳ್ತೀನಿ, ದೇವ್ರು ನೋಡ್ಕೊಳ್ತೀನಿ. ನಿಮ್ಗೆ ಏನ್ ಬೇಕು? ಏನ್ ಬೇಕು? 3 ಹೊತ್ತು ಊಟ ಬೇಕಷ್ಟೇ ತಾನೆ? ಇರಕ್ಕ ಮನೆ ಬೇಕಲ್ಲ, ಅಷ್ಟೇನಾ? ಇನ್ನೇನಾದ್ರು ಬೇಕಾ? ಕೊಡ್ತೇನೆ. ನೀನ್ ನಿಲ್ಲು, ನೀನ್ ನಿಲ್ಲು. ನಿನಗೆ ಬೇಕಾದದ್ದನ್ನೆಲ್ಲ ನಾನ್ ಕೊಡ್ತೇನೆ. ನನ್ನ ಸೇವೆ ನೀನು. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರು ನಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಕರ್ತನೆ, ಸತ್ಯವೇದದಲ್ಲಿ ಅನೇಕ ಭಕ್ತರನ್ನ ನಮ್ಮ ಕಣ್ಮುಂದೆ ಇಟ್ಟಿದ್ದೀರ ಸ್ವಾಮಿ. ಅವರ ಬದುಕುಗಳನ್ನ ನೋಡಿದರೆ ಸ್ವಾಮಿ, ಅವರ ಕಾಲಿನ ಧೂಳಿಗಾದ್ರೂ ನಾವು ಸಮಾನವಾಗುವಷ್ಟು ಭಕ್ತಿ ನಮ್ಮದಿಲ್ಲ ಕರ್ತನೆ. ಆದರೂ ನಮಗೆ ಗೊತ್ತಿಲ್ಲದೆ ಇದ್ದಂತ ಧೈರ್ಯ ನಮ್ಮಲ್ಲಿ ಬರ್ತಿದೆ. ನಾವು ಪರಲೋಕಕ್ಕೆ ಹೋಗ್ತೇವೆ, ನಿಮ್ಮನ್ನು ನೋಡ್ತೇವೆ. ಸಾಧ್ಯವಿಲ್ಲ ಕರ್ತನೆ. ಈ ನಮ್ಮ ಭಕ್ತಿಯಿಂದ ನಿಮ್ಮನ್ನು ಸೇರಲು ಸಾಧ್ಯವಿಲ್ಲ ಸ್ವಾಮಿ. ಈ ನಮ್ಮ ಕಾರ್ಯಗಳಿಂದ ನಿಮ್ಮ ಬಳಿಗೆ ನಾವು ಬರಲು ಆಗಲ್ಲ ಕರ್ತನೆ. ಭಕ್ತಿಯಲ್ಲಿದ್ದೇವೆ ಅಂತ ಅಂದ್ಕೊಳ್ತಿದ್ದೇವೆ, ಭಕ್ತಿ ಎಷ್ಟು ಮಾತ್ರಕ್ಕೂ ನಮ್ಮಲ್ಲಿ ಕಾಣ್ತಿಲ್ಲ ಸ್ವಾಮಿ. ನಿಮಗೋಸ್ಕರ ಜೀವಿಸ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಹೇಳಿಕೊಂಡು ಸಂತೃಪ್ತಿ ಪಡಿಸಿಕೊಳ್ಳುವವರಾಗಿದ್ದೇವೆ ಹೊರತು ಎಷ್ಟು ಮಾತ್ರಕ್ಕೂ ನಿಮ್ಮಲ್ಲಿ ಬದುಕುವಂತ ವಿಧೇಯತೆಯಾದಂತ ಜೀವನ ನಮ್ಮಲ್ಲಿ ಕಾಣಿಸ್ತಿಲ್ಲ. ಕ್ಷಮಿಸಿ. ನೆಹೆಮ್ಯನು ತನ್ನಲ್ಲಿದ್ದಂತ ಉನ್ನತವಾದಂತ ಒಳ್ಳೆಯ ಸ್ಥಿತಿಗತಿಗಳನ್ನ ಬಿಟ್ಟು ಕರ್ತನೆ, ನಿಮ್ಮನ್ನು ಸೇವಿಸುವುದಕ್ಕಾಗಿ, ನಿಮ್ಮ ಸೇವೆ ಮಾಡುವುದಕ್ಕಾಗಿ, ಬಿದ್ದು ಹೋದಂತ ಆ ಗೋಡೆಯನ್ನ ನಿಲ್ಲಿಸುವುದಕ್ಕಾಗಿ ಕರ್ತನೆ ನಿಂತಂತ ಮಹಾಭಕ್ತನು ಕರ್ತನೆ ನೆಹೆಮ್ಯನು. ಶ್ರಮೆಗಳು ಬಂದರು, ಶೋಧನೆಗಳು ಬಂದರು, ಕೆಲಸವನ್ನು ನಿಲ್ಲಿಸದೆ ತುದ ಮುಟ್ಟಿಸಿದಂತ ದೊಡ್ಡ ನಾಯಕನು ನೆಹೆಮ್ಯನು. ನಾವು ಹಾಗಿರುವಂತೆ ಸಹಾಯ ಮಾಡಿ. ನಮ್ಮಲ್ಲಿ ಆ ಬಲವನ್ನು ತುಂಬಿಸಿ, ನಮ್ಮಲ್ಲಿ ಆ ಧೈರ್ಯವನ್ನ ಕೊಟ್ಟು ನಡೆಸಿ. ಭೂಲೋಕದಲ್ಲಿ ಸ್ವಾಮಿ ಮನುಷ್ಯರನ್ನ ನೋಡಿ ನಾನು ಅವರ ಆಗಿರಬೇಕು, ಇವರ ಆಗಿರಬೇಕಂತ ಅಂದುಕೊಳ್ತೀವಿ. ಆದ್ರೆ ಅದಲ್ಲ ಸ್ವಾಮಿ, ನಿಮ್ಮನ್ನು ಅಂಗೀಕರಿಸಿದಂತ ನಾವು, ನೀವು ಸತ್ಯವೇದದಲ್ಲಿ ಬರೆಸಿರುವಂತ ಭಕ್ತರ ಹಾಗಿರುವುದಕ್ಕೆ ನಮಗೆ ಭಕ್ತರಂತೆ ಜೀವಿಸುವಂತ ಒಳ್ಳೆ ಭಕ್ತಿಯ ಜೀವನವನ್ನು ನಮ್ಮೆಲ್ಲರಿಗೂ ಹಾಗೆ ನೀವು ಮಾಡುತ್ತೀರಾ ಎಂಬುದಾಗಿ ನಾವು ನಂಬುತ್ತಿದ್ದೇವೆ ಕರ್ತನೆ. ಈ ಕೇಳಿದ ಮಾತುಗಳನ್ನು ಮತ್ತೊಂದು ಆವರ್ತಿ ನಿಮ್ಮ ಹಸ್ತಗಳಿಗೆ ಸಮರ್ಪಿಸುವ ಸಹಾಯ ಮಾಡಿ. ಈ ಮಾತುಗಳು ಕರ್ತನೆ ಬಿಡದಂತೆ ನಮ್ಮ ಹೃದಯಗಳಲ್ಲಿ ಇಟ್ಕೊಳ್ಳುವಂತೆ ಸಹ, ಈ ಮಾತು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಹೃದಯದಲ್ಲಿ ಕಾರ್ಯ ಮಾಡುವಂತದ್ದಾಗಿರುವಂತೆ ಸಹಾಯ ಹಾಗೆ ನೀವು ಮಾಡುತ್ತೀರ ಎಂಬುದಾಗಿ ನಂಬುತ್ತಾ ನಿಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, ನಿಮ್ಮನ್ನೇ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್.